ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತಾ ಇರತಕ್ಕಂತ ಆಫ್ಲೈನ್ ತರಗತಿಗಳ ಮಾಹಿತಿಯನ್ನ ನೀಡುವುದರ ಮುಖಾಂತರ ಇಂದಿನ ಪ್ರಚಲಿತ ಘಟನೆಗಳನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ KS ಪರೀಕ್ಷೆ ಆಕಾಂಕ್ಷಿಗಳಿಗೆ ಮಿಷನ್ KS 360 ಪ್ರೋಗ್ರಾಮ್ ಅನ್ನೋದನ್ನ ಲಾಂಚ್ ಮಾಡ್ತಾ ಇದ್ದೇವೆ. ಸೊ KS ನೋಟಿಫಿಕೇಶನ್ ಎಕ್ಸ್ಪೆಕ್ಟೆಡ್ ಇರೋದ್ರಿಂದ ಇಟ್ ಇಸ್ ದಿ ರೈಟ್ ಟೈಮ್ ಟು ಸ್ಟಾರ್ಟ್ ಯುವರ್ ಸೀರಿಯಸ್ ಪ್ರಿಪರೇಷನ್. ಅದೇ ರೀತಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಕಾಂಕ್ಷಿಗಳಿಗೆ 14ನೇ ಏಪ್ರಿಲ್ ನಿಂದ GPSTR ಕೋರ್ಸ್ ನ 6ನೇ ಏಪ್ರಿಲ್ ನಿಂದ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ತರಬೇತಿಯನ್ನ 15ನೇ ಏಪ್ರಿಲ್ ನಿಂದ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಈ ಎಲ್ಲಾ ಕೋರ್ಸ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗೆ ಕರೆ ಮಾಡಿ ತಿಳ್ಕೊಳ್ಬೇಕಾಗಿ ವಿನಂತಿ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಇನ್ವೆಸ್ಟ್ ಕರೆಂಟ್ ಅಫೇರ್ಸ್ ಡೇಟ್ ಫಾರ್ ದ ಡೇಟ್ ಆಫ್ 5th April 2022. ಸೊ ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. ಅಂಡ್ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹಾವ್ ಗಿವನ್ ಇನ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಸರಿ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ಟುಡೇಸ್ ಆರ್ಟಿಕಲ್ಸ್, ದೀಸ್ ಆರ್ ದಿ ಕೀ ಆನ್ಸರ್ಸ್ ಆಫ್ ಇನ್ವೆಸ್ಟ್ ಚಾಲೆಂಜ್ ನಂಬರ್ 127. ಅಂಡ್ ವಿ ಅಪ್ರಿಶಿಯೇಟ್ ಜ್ಞಾನವಂಶಿ, ತಾಯಮ್ಮ, ಭಗೀರಥಿ, ಸಾಗರ್, ಪವನ್, ಶಶಿಕಲಾ, ವೀರೇಶ್, ನಾಗರಾಜ್, ಹರೀಶ್, ಬಸಮ್ಮ, ವೀರಶೈವ and many others also have given correct answers. Thank you very much for your participation. With this, let's get into the first article. ಸೊ ಇವತ್ತಿನ ಮೊದಲನೇ ಆರ್ಟಿಕಲ್ 64th ಆನ್ಯುವಲ್ ಗ್ರಾಮಿ ಅವಾರ್ಡ್ಸ್ ಅಥವಾ 64ನೇ ವಾರ್ಷಿಕ ಗ್ರಾಮಿ ಪ್ರಶಸ್ತಿಗಳನ್ನ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಗ್ರಾಮಿ ಅವಾರ್ಡ್ಸ್ ಅನ್ನೋದು ಸಂಗೀತ ಲೋಕದಲ್ಲಿ ಅದ್ಭುತವಾದ ಕಾಂಟ್ರಿಬ್ಯೂಟ್ ಮಾಡಿರೋರಿಗೆ ಕೊಡ್ತಕ್ಕಂತ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇದನ್ನ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ನೀಡ್ತಕ್ಕಂತ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯಲ್ಲಿ ಕೊಡ್ತಕ್ಕಂತ ಟ್ರೋಫಿಯಲ್ಲಿ ಈ ಗ್ರಾಮಿ ಅನ್ನೋ ಒಂದು ಟ್ರೋಫಿ ಇರುತ್ತೆ. ಸೊ ಅದಕ್ಕೆ ಈ ಪ್ರಶಸ್ತಿಯನ್ನ ಗ್ರಾಮಿ ಅವಾರ್ಡ್ಸ್ ಅಂತ ಕರಿತೀವಿ. ಸೊ ಈ ಒಂದು ಪ್ರಶಸ್ತಿ ಈ ವರ್ಷ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಂಡಿಯಾಗೆ ಸಂಬಂಧಪಟ್ಟಂತ ಇಬ್ಬರಿಗೆ ಈ ಪ್ರಶಸ್ತಿಗಳನ್ನ ಕೊಟ್ಟಿರ್ತಾರೆ. ಸೊ ಅವ್ರು ಯಾರು ಅಂತ ನೋಡೋದಾದ್ರೆ ಬೆಂಗಳೂರಿನ ರಿಕಿ ಕೇಜ್. ಸೊ ಬೆಂಗಳೂರಿನಲ್ಲಿರ್ತಕ್ಕಂಥ ರಿಕಿ ಕೇಜ್ ಇವರು ಅಮೆರಿಕನ್ ಕಂಪೋಸರ್ ಆಗಿರ್ತಕ್ಕಂಥ ಸ್ಟಿವರ್ಟ್ ಕೋಪ್ಲ್ಯಾಂಡ್. ಸೊ ಇವರೊಂದಿಗೆ ಸೊ ಒಂದು ಮ್ಯೂಸಿಕ್ ನ ಕಂಪೋಸ್ ಮಾಡಿರ್ತಾರೆ. ಸೊ ಇವರಿಗೆ ಬೆಸ್ಟ್ ನ್ಯೂ ಆಲ್ಬಮ್ ಕ್ಯಾಟಗರಿ ಅಥವಾ ಅತ್ಯುತ್ತಮ ಹೊಸ ಆಲ್ಬಮ್ ಕ್ಯಾಟಗರಿಯಲ್ಲಿ ಮೊದಲ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಆಲ್ಬಮ್ ನ ಹೆಸರೇನು ಅಂತ ನಿಮ್ಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ರೆ ಸೊ ಅದನ್ನ ನಾವು ಡಿವೈನ್ ಟೈಟ್ಸ್ ಅಂತ ಕರಿತೀವಿ. ಸೊ ಈ ಡಿವೈನ್ ಟೈಟ್ಸ್ ಅನ್ನೋ ಆಲ್ಬಮ್ ನ ಕಂಪೋಸ್ ಮಾಡಿದ್ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಬೆಂಗಳೂರಿನ ರಿಕಿ ಕೇಜ್ ಮತ್ತೆ ಅಮೆರಿಕನ್ ಕಂಪೋಸರ್ ಸ್ಟಿವರ್ಟ್ ಕೋಪ್ಲ್ಯಾಂಡ್ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ರಿಕಿ ಕೇಜ್ಗೆ ಈ ಒಂದು ಗ್ರಾನಿ ಪ್ರಶಸ್ತಿ ಬರ್ತಾ ಇರ್ತಕ್ಕಂಥದ್ದು ಇದು ಮೊದಲನೇ ಬಾರಿ ಅಲ್ಲ. ಸೊ ಆಲ್ರೆಡಿ ಅವ್ರಿಗೆ ಈ ಒಂದು ಗ್ರಾಮಿ ಅವಾರ್ಡ್ ನ ಇದಕ್ಕೆ ಮುಂಚೆ ಕೂಡ ಪಡೆದುಕೊಂಡಿರ್ತಾರೆ. ಸೊ ದಿಸ್ ಇಸ್ ಫಾರ್ ದಿ ಸೆಕೆಂಡ್ ಟೈಮ್. ಸೊ ಎರಡನೇ ಬಾರಿಗೆ ಇವರಿಗೆ ಗ್ರಾಮಿ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಾರೆ. ಹಾಗಿದ್ರೆ ಮೊದಲನೇ ಬಾರಿ ಗ್ರಾಮಿ ಪ್ರಶಸ್ತಿ ಯಾವ ವರ್ಷದಲ್ಲಿ ಬಂದಿತ್ತು ಅಂದ್ರೆ 2015ರಲ್ಲಿ ಬಂದಿರುತ್ತೆ. ಯಾವ ಕ್ಯಾಟಗರಿಯಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ ಬೆಸ್ಟ್ ನ್ಯೂ ಏಜ್ ಆಲ್ಬಮ್ ಅಥವಾ ಅತ್ಯುತ್ತಮ ಹೊಸ ಯುಗದ ಆಲ್ಬಮ್ ಕ್ಯಾಟಗರಿಗೆ ಬಂದಿರುತ್ತೆ. ಆ ಒಂದು ಆಲ್ಬಮ್ ನ ಹೆಸರೇನು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು, ವಿಂಡ್ಸ್ ಆಫ್ ದಿ ಸಂಸಾರ ಅಂತ ಕರಿತೀವಿ. ಸೊ ಅದೇ ರೀತಿ ಬೆಸ್ಟ್ ಚಿಲ್ಡ್ರನ್ಸ್ ಆಲ್ಬಮ್ ಕ್ಯಾಟಗರಿ ಅಥವಾ ಅತ್ಯುತ್ತಮ ಮಕ್ಕಳ ಆಲ್ಬಮ್ ವಿಭಾಗದಲ್ಲಿ ಭಾರತೀಯ ಅಮೆರಿಕನ್ ಗಾಯಕಿ ಅಂದ್ರೆ ಇಂಡಿಯನ್ ಅಮೆರಿಕನ್ ಸಿಂಗರ್ ಅಂತ ಕರಿತೀವಿ. ಸೊ ಅವರ ಹೆಸರೇನು ಅಂದ್ರೆ ಪಾಲ್ಗುನಿ ಶಾ ಅಂತ ಕರಿತೀವಿ. ಸೊ ಇವ್ರಿಗೆ ಅತ್ಯುತ್ತಮ ಮಕ್ಕಳ ಆಲ್ಬಮ್ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಆಲ್ಬಮ್ ನ ಹೆಸರೇನು ಅಂತ ಕೇಳಿದ್ರೆ ಗೊತ್ತಿರ್ಬೇಕು, ಕಲರ್ಫುಲ್ ವರ್ಲ್ಡ್ ಅಂತ ಕರಿತೀವಿ. ಸೊ ಮಕ್ಕಳಿಗೆ ಸಂಬಂಧಪಟ್ಟಿರೋದ್ರಿಂದ ಸೊ ಕಲರ್ಫುಲ್ ವರ್ಲ್ಡ್ ಅನ್ನೋದರ ಒಂದು ಟೈಟಲ್ ನ ಇಟ್ಟು ಒಂದು ಆಲ್ಬಮ್ ನ ಇವರು ಕ್ರಿಯೇಟ್ ಮಾಡಿರ್ತಾರೆ. ಸೊ ಇವ್ರಿಗೂ ಕೂಡ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಪಿಕ್ಚರ್ಸ್ ದಟ್ ಯು ಕ್ಯಾನ್ ಸಿ. ಸೊ ಈಸ್ ರಿಕಿ ಕೇಜ್ ಮತ್ತೆ ಇವರು ಫಾಲ್ಗುನಿ ಶಾ ಆಗಿರ್ತಾರೆ. ಸೊ ದೇ ಮೇಡ್ ಅಸ್ ಪ್ರೌಡ್ ಅಟ್ ಗ್ರಾಮಿ ಸೆರೆಮನಿಯಲ್ಲಿ. ದೇ ಮೇಡ್ ಇಂಡಿಯಾ ಪ್ರೌಡ್ ವಿತ್ ರಿಸೀವಿಂಗ್ ದೋಸ್ 2 ಅವಾರ್ಡ್ಸ್. ಸೊ ಅದಾದ್ಮೇಲೆ ಗ್ರಾಮಿಗೆ ಸಂಬಂಧಪಟ್ಟಂತೆ ಇತರ ಪ್ರಮುಖ ಪ್ರಶಸ್ತಿಗಳನ್ನ ನೋಡೋದಾದ್ರೆ 3 ಪ್ರಮುಖ ಕ್ಯಾಟಗರಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಒಂದನ್ನ ರೆಕಾರ್ಡ್ ಆಫ್ ದಿ ಇಯರ್ ಅಂತ ಕರಿತೀವಿ, ಇನ್ನೊಂದನ್ನ ಆಲ್ಬಮ್ ಆಫ್ ದಿ ಇಯರ್ ವರ್ಷದ ಆಲ್ಬಮ್ ಅಂತ ಕರಿತೀವಿ, ಇನ್ನೊಂದನ್ನ ಸಾಂಗ್ ಆಫ್ ದಿ ಇಯರ್ ಅಥವಾ ವರ್ಷದ ಹಾಡು ಅಂತ ಕರಿತೀವಿ. ಸೊ ರೆಕಾರ್ಡ್ ಆಫ್ ದಿ ಇಯರ್ ಮತ್ತೆ ಸಾಂಗ್ ಆಫ್ ದಿ ಇಯರ್ ಎರಡೂ ಒಂದೇ ಸಾಂಗ್ ಗೆ ಕೊಟ್ಟಿರ್ತಾರೆ. ಸೊ ಆ ಒಂದು ಸಾಂಗ್ ಯಾವ್ದು ಅಂತ ಕೇಳಿದ್ರೆ ಲೀವ್ ದಿ ಡೋರ್ ಓಪನ್ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಅದಾದ್ಮೇಲೆ ಬೆಸ್ಟ್ ಆಲ್ಬಮ್ ಆಫ್ ದಿ ಇಯರ್ ಯಾವ್ದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ VR ಅನ್ನೋ ಒಂದು ಆಲ್ಬಮ್ ಕೊಟ್ಟಿರ್ತಾರೆ. ಸೊ ಇದನ್ನ ಕಂಪೋಸ್ ಮಾಡಿರೋರು ಯಾರು ಅಂತ ಕೇಳಿದ್ರೆ ಜಾನ್ ಬ್ಯಾಸ್ಟಿನ್ ಅನ್ನೋರು VR ಅನ್ನೋ ಒಂದು ಆಲ್ಬಮ್ ನ ಕಂಪೋಸ್ ಮಾಡಿರ್ತಾರೆ. ಸೊ ಇದಕ್ಕೆ ಗ್ರಾನಿಯಲ್ಲಿ ಬೆಸ್ಟ್ ಆಲ್ಬಮ್ ಅವಾರ್ಡ್ ಅಥವಾ ಆಲ್ಬಮ್ ಆಫ್ ದಿ ಇಯರ್ ಕ್ಯಾಟಗರಿಯಲ್ಲಿ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ಈ ಒಂದು ಗ್ರಾಮಿ ಪ್ರಶಸ್ತಿಗಳ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಾವು ಗ್ರಾಮೋಫೋನ್ ಅವಾರ್ಡ್ ಅಂತ ಕೂಡ
ಕೂಡ ಕರಿತೀವಿ ಅಥವಾ ಗ್ರಾಮಿ ಅಂತ ಕೂಡ ಕರಿತೀವಿ. ಸೊ ದಿಸ್ ಇಸ್ ಪ್ರೆಸೆಂಟೆಡ್ ಬೈ ರೆಕಾರ್ಡಿಂಗ್ ಅಕಾಡೆಮಿ. ಸೊ ಇದನ್ನ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ರೆಕಾರ್ಡಿಂಗ್ ಅಕಾಡೆಮಿ ಅವರು ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ಯಾರು ಕೊಡ್ತಾರ ಅಂದ್ರೆ ಟು ರೆಕಗ್ನೈಸ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಇನ್ ದ ಮ್ಯೂಸಿಕ್ ಇಂಡಸ್ಟ್ರಿ. ಸೊ ಸಂಗೀತ ಲೋಕದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರೋರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ದಿಸ್ ಈಸ್ ದಿ ಅವಾರ್ಡ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಪ್ರಶಸ್ತಿ ಇದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯಲ್ಲಿ ಕೊಡ್ತಕ್ಕಂಥ ಟ್ರೋಫಿಯಲ್ಲಿ ಏನಿರುತ್ತೆ ಅಂದ್ರೆ ಗಿಲ್ಡೆಡ್ ಗ್ರಾಮಫೋನ್ ಇರುತ್ತೆ. ಸೊ ಅದಕ್ಕೆ ಇದನ್ನ ನಾವು ಗ್ರಾಮಿ ಅವಾರ್ಡ್ ಅಂತ ಕರಿತೀವಿ. ಸೊ ಈ ಒಂದು ಗ್ರಾಮಿ ಪ್ರಶಸ್ತಿಗಳು ಮೊಟ್ಟ ಮೊದಲ ಬಾರಿಗೆ ಸ್ಟಾರ್ಟ್ ಆಗಿದ್ ಯಾವಾಗ ಅಂತ ಪ್ರಶ್ನೆ ಕೇಳಿದ್ರೆ 1959ರಲ್ಲಿ ಮೊದಲ ಬಾರಿಗೆ ಗ್ರಾಮಿ ಪ್ರಶಸ್ತಿಗಳನ್ನ ಕೊಡ್ಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ಸೆಕೆಂಡ್ ಆರ್ಟಿಕಲ್ ಅಲ್ಲಿ ಒಂದು ಪ್ರೋಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇದನ್ನ ನಾವು PMEGP ಅಂತ ಕರಿತೀವಿ. ಇದು MSME ಸಚಿವಾಲಯದ ಕೆಳಗಡೆ ಬರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ PMEGP ಅಂದ್ರೆ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಹೆಸರಲ್ಲೇ ಇದೆ ಎಂಪ್ಲಾಯ್ಮೆಂಟ್ ಜನರೇಷನ್ ಅಂದ್ರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಯಾವ ವಲಯದಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪ್ರೋಗ್ರಾಮ್ ಏನಿದೆ ಇದನ್ನ ಯಾರ ಮುಖಾಂತರ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ KVIC ಅಂತ ಕರಿತೀವಿ. ಏನಿದು KVIC ಅಂದ್ರೆ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಥವಾ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮುಖಾಂತರ ಈ ಒಂದು ಪ್ರೋಗ್ರಾಮ್ ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ಯಾವ ವಲಯದಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ ನಾನ್ ಫಾರ್ಮ್ ಸೆಕ್ಟರ್ ಅಂತ ನಿಮ್ಗೆ ಗೊತ್ತಿರ್ಬೇಕು. ನಾನ್ ಫಾರ್ಮ್ ಅಂದ್ರೆ ಕೃಷಿ ಏತರ ವಲಯದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸೂಕ್ಷ್ಮ ಉದ್ಯಮಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರೆ. ಅಂದ್ರೆ ಮೈಕ್ರೋ ಎಂಟರ್ಪ್ರೈಸಸ್ ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರೆ. ಸೊ ಈ ಒಂದು ಸೂಕ್ಷ್ಮ ಉದ್ಯಮಗಳಲ್ಲಿ ಕೆಲಸ ಮಾಡೋರು ಬೇಕಾಗ್ತಾರೆ. ಸೊ ಅದರಿಂದ ಅಲ್ಲಿ ಸ್ವಯಂ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡ್ತಕ್ಕಂಥ ಒಂದು ಪ್ರೋಗ್ರಾಮ್ ನ ನಾವು ಪ್ರೈಮ್ ಮಿನಿಸ್ಟರ್ಸ್ ಅಂದ್ರೆ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಅದೇ ರೀತಿ ಈ ಒಂದು KVIC ಮುಖಾಂತರ ಅನೇಕ ಒಂದು ಕಾರ್ಯಕ್ರಮಗಳನ್ನ ಲಾಂಚ್ ಮಾಡಿರ್ತಾರೆ. ಆ ಒಂದು ಕಾರ್ಯಕ್ರಮಗಳ ಬಗ್ಗೆ ಬ್ರೀಫ್ ಆಗಿ ನಾವು ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಾದ್ರೆ ಹನಿ ಮಿಷನ್ ಅಂತ ಕರಿತೀವಿ. ಇದು ಕೂಡ ಸ್ವಯಂ ಉದ್ಯೋಗಗಳನ್ನ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಹನಿ ಮಿಷನ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗ್ರಾಮೀಣ ಪ್ರದೇಶದ ರೈತರಿಗೆ ಮತ್ತೆ ಆದಿವಾಸಿಗಳಿಗೆ ಮತ್ತು ಗ್ರಾಮೀಣ ಯುವಕರಿಗೆ ಬೇಕಾಗಿರ್ತಕ್ಕಂಥ ಜೇನು ಪೆಟ್ಟಿಗೆಗಳು ಮತ್ತೆ ಜೇನು ಹುಳಗಳು ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಟೂಲ್ ಕಿಟ್ಸ್ ಏನಿರುತ್ತೆ ಅಂದ್ರೆ ಆ ಜೇನನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಕಿಟ್ಸ್ ಮತ್ತೆ ಈ ಜೇನು ಕೃಷಿಗೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇದನ್ನ ಕೊಡೋದು ಯಾರಿಗೆ ಅಂತ ನಿಮ್ಗೆ ಗೊತ್ತಿರ್ಬೇಕು, ಫಾರ್ಮರ್ಸ್ಗೆ. ಅಂದ್ರೆ ಫಾರ್ಮರ್ಸ್ ನ ಇನ್ಕಮ್ ನ ಜನರೇಟ್ ಮಾಡ್ಲಿಕ್ಕೆ ಮತ್ತೆ ಆದಿವಾಸಿಗಳಿಗೆ ಮತ್ತೆ ರೂರಲ್ ಯೂತ್ ಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಎರಡನೇದನ್ನ ನಾವು ಕುಂಬಾರ ಸಶಕ್ತೀಕರಣ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಹೆಸರಲ್ಲೇ ಇದೆ ನೋಡಿ, ಇದು ಕುಂಬಾರರಿಗೆ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇಟ್ ಈಸ್ ಗಿವನ್ ಟು ರೂರಲ್ ಪಾಟರಿ ಮೇಕರ್ಸ್ ಅಂದ್ರೆ ಗ್ರಾಮೀಣ ಕುಂಬಾರರಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದರಲ್ಲಿ ಏನೇನ್ ಮಾಡ್ತಾರೆ ಅಂದ್ರೆ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ನ್ಯೂ ಎನರ್ಜಿ ಎಫಿಷಿಯಂಟ್ ಎಕ್ವಿಪ್ಮೆಂಟ್ ಲೈಕ್ ಎಲೆಕ್ಟ್ರಿಕ್ ಪಾಟರಿ ವೀಲ್ ಮತ್ತೆ ಬ್ಲಂಜರ್ಸ್. ಸೊ ಆ ಒಂದು ಮಡಿಕೆ ಮಾಡ್ಲಿಕ್ಕೆ ಒಂದು ಚಕ್ರ ಬೇಕಾಗಿರುತ್ತೆ. ಸೊ ಆ ಒಂದು ಚಕ್ರವನ್ನ ನೀಡ್ತಾರೆ. ಆ ಒಂದು ಚಕ್ರ ಇಂಧನ ದಕ್ಷ ಸಾಧನವಾಗಿರುತ್ತೆ. ಅಂದ್ರೆ ಎಲೆಕ್ಟ್ರಾನ್ ನ ಸೇವ್ ಮಾಡ್ತಕ್ಕಂಥ ಒಂದು ಎಕ್ವಿಪ್ಮೆಂಟ್ ಆಗಿರುತ್ತೆ ಅಥವಾ ಆ ಒಂದು ಕುಂಬಾರಿಕೆ ಚಕ್ರವನ್ನ ಕೊಡ್ತಾರೆ. ಸೊ ಅದಾದ್ಮೇಲೆ ಬ್ಲಂಗರ್ಸ್ ಕೂಡ ಕೊಡ್ತಾರೆ. ಬ್ಲಂಗರ್ ಅಂದ್ರೆ ಆ ಮಣ್ಣನ್ನ ಮಿಕ್ಸ್ ಮಾಡ್ತಕ್ಕಂಥ ಒಂದು ಮಿಷನ್ ಇರುತ್ತೆ, ಅದನ್ನು ಕೂಡ ಕೊಡ್ತಾರೆ. ಸೊ ಇವೆರಡು ಮಿಷನ್ಸ್ ಎಲೆಕ್ಟ್ರಿಸಿಟಿ ಎಫಿಷಿಯಂಟ್ ಅಂದ್ರೆ ವಿದ್ಯುತ್ ಅನ್ನ ಸೇವ್ ಮಾಡ್ತಕ್ಕಂಥ ಮಿಷನ್ಸ್ ಆಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನ ನಾವು ಕುಂಬಾರ ಸಶಕ್ತೀಕರಣ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ನಮ್ಮ ಒಂದು MSME ಮಿನಿಸ್ಟ್ರಿ ಕೂಡ ಸೊ ಈ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡ್ಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಲಾಂಚ್ ಮಾಡಿರುತ್ತೆ. ಸೊ ಆ ಕಾರ್ಯಕ್ರಮಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಮೊದಲನೇ ಕಾರ್ಯಕ್ರಮವನ್ನ ನಾವು ಸ್ಫೂರ್ತಿ ಕಾರ್ಯಕ್ರಮ ಅಂತ ಕರಿತೀವಿ ಅಥವಾ ಸ್ಫೂರ್ತಿ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಸ್ಫೂರ್ತಿ ಫುಲ್ ಫಾರ್ಮ್ ಏನು ಅಂದ್ರೆ ಸ್ಕೀಮ್ ಆಫ್ ಫಂಡ್ ಫಾರ್ ರೀಜನರೇಷನ್ ಆಫ್ ಟ್ರೆಡಿಷನಲ್ ಇಂಡಸ್ಟ್ರೀಸ್ ಅಂದ್ರೆ ನಮ್ಮ ಒಂದು ಸಾಂಪ್ರದಾಯಿಕ ಕೈಗಾರಿಕೆಗಳ ಪುನರುತ್ಪಾದನೆ ನಿಧಿ ಯೋಜನೆ ಅಂತ ಕರಿತೀವಿ. ಸೊ ನಮ್ಮ ಒಂದು ಟ್ರೆಡಿಷನಲ್ ಇಂಡಸ್ಟ್ರೀಸ್ ಏನಿತ್ತು ಮತ್ತೆ ಆರ್ಟಿಸನ್ಸ್ ಅಥವಾ ಕರಕುಶಲ ಕಾರ್ಮಿಕಗಳ ಒಂದು ಉದ್ಯಮಗಳೇನಿರುತ್ತೆ ಅದನ್ನ ರಿವೈವ್ ಮಾಡ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಬಿ ಪ್ರೊವೈಡಿಂಗ್ ಸಪೋರ್ಟ್ ಇನ್ ಪ್ರೊಕ್ಯೂರ್ಮೆಂಟ್ ಆಫ್ ಇಂಪ್ರೂವ್ಡ್ ಎಕ್ವಿಪ್ಮೆಂಟ್ಸ್, raw materials, construction of common facility centers,
ಟ್ರೈನಿಂಗ್, ಡಿಸೈನ್ ಅಂಡ್ ಮಾರ್ಕೆಟಿಂಗ್ ಸಪೋರ್ಟ್ ಎಲ್ಲವನ್ನ ನೀಡಲಾಗುತ್ತೆ. ಅಂದ್ರೆ ಈ ಒಂದು ಕುಶಲಕರ್ಮಿಗಳಿಗೆ ಬೇಕಾಗಿರ್ತಕ್ಕಂಥ ಸುಧಾರಿತ ಉಪಕರಣಗಳಾಗಿರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳಾಗಿರ್ಬೇಕು, ಅದಾದ್ಮೇಲೆ ಸಾಮಾನ್ಯ ಸೌಲಭ್ಯ ಕೇಂದ್ರಗಳು, ಅಂದ್ರೆ ಏನೇನ್ ಕಾಮನ್ ಆಗಿ ಅವ್ರು ಯೂಸ್ ಮಾಡ್ತಾರೋ ಅದೆಲ್ಲ ಒಂದೇ ಪ್ಲೇಸ್ ಅಲ್ಲಿ ದೊರೆಯೋ ತರ ಇರಬೇಕು. ಅದನ್ನ ನಾವು ಸಾಮಾನ್ಯ ಸೌಲಭ್ಯ ಕೇಂದ್ರಗಳು ಅಂತ ಕರಿತೀವಿ. ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಅಥವಾ ತರಬೇತಿ, ವಿನ್ಯಾಸ ಮತ್ತು ಮಾರುಕಟ್ಟೆ ಬೆಂಬಲವನ್ನ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಸ್ಫೂರ್ತಿ ಅಂತ ಕರಿತೀವಿ. ಸೊ ಇನ್ನೊಂದು ಕಾರ್ಯಕ್ರಮವನ್ನ ನಾವು ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಅಂದ್ರೆ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳ ಕ್ಲಸ್ಟರ್ ಅಭಿವೃದ್ಧಿ ಕಾರ್ಯಕ್ರಮ. ಕ್ಲಸ್ಟರ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಸಮೂಹಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಸಿಮಿಲರ್ ಇಂಡಸ್ಟ್ರೀಸ್ ಏನಿರುತ್ತೆ ಅಂದ್ರೆ ಒಂದು ಉದ್ಯಮ ಇನ್ನೊಂದು ಉದ್ಯಮದ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ರಾ ಮೆಟೀರಿಯಲ್, ಕಚ್ಚಾ ವಸ್ತುಗಳಿಗೆ ಇನ್ನೊಂದು ಉದ್ಯಮದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ತರ ಇಂಟರ್ ರಿಲೇಟೆಡ್ ಉದ್ಯಮಗಳೇನಿರುತ್ತೆ ಅದನ್ನ ಐಡೆಂಟಿಫೈ ಮಾಡ್ಕೊಳ್ತಾರೆ. ಸೊ ಕನಿಷ್ಠ ಪಕ್ಷ ಒಂದು 20 ಇಂಡಸ್ಟ್ರೀಸ್ ನ ಐಡೆಂಟಿಫೈ ಮಾಡ್ಕೊಳ್ತಾರೆ. ಸೊ ಎರಡೂ ಕೂಡ ಈ ಎಲ್ಲಾ 20 ಇಂಡಸ್ಟ್ರೀಸ್ ಒಂದರಿಂದ ಇನ್ನೊಂದಕ್ಕೆ ಇಂಟರ್ ರಿಲೇಟೆಡ್ ಇರಬೇಕು. ಆ ಎಲ್ಲಾ ಇಂಟರ್ ರಿಲೇಟೆಡ್ ಇಂಡಸ್ಟ್ರೀಸ್ ಏನಿರುತ್ತೆ ಅದರ ಒಂದು ಕ್ಲಸ್ಟರ್ ಅಥವಾ ಒಂದು ಗುಂಪನ್ನ ಅಭಿವೃದ್ಧಿ ಪಡಿಸ್ತಾರೆ. ಸೊ ಆ ಒಂದು ಗುಂಪನ್ನ ನಾವು MSc CDP ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ ದೇ ಕ್ರಿಯೇಟ್ ಕಾಮನ್ ಫೆಸಿಲಿಟಿ ಸೆಂಟರ್ಸ್. ಅಂದ್ರೆ ನಾನು ಮುಂಚೆನೆ ಹೇಳ್ದಾಗೆ ಕಾಮನ್ ಫೆಸಿಲಿಟಿ ಸೆಂಟರ್ಸ್, ಆ ಎಲ್ಲಾ ಉದ್ಯಮಗಳಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳ ಒಂದೇ ಪ್ಲೇಸ್ ಅಲ್ಲಿ ಸಿಗ್ತಕ್ಕಂಥ ಒಂದು ಕೇಂದ್ರಗಳನ್ನ ಇಲ್ಲಿ ಡೆವಲಪ್ ಮಾಡಲಾಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಲಾಗುತ್ತೆ, ಮತ್ತೆ ಫ್ಲಾಟ್ ಫ್ಯಾಕ್ಟರಿ ಕಾಂಪ್ಲೆಕ್ಸಸ್ ನ ರೆಡಿ ಮಾಡ್ತಾರೆ. ಅಂದ್ರೆ ಇವಾಗ ಒಂದೊಂದು ಇಂಡಸ್ಟ್ರಿ ಒಂದೊಂದ್ ಕಡೆ ತುಂಬಾ ದೂರದಲ್ಲಿದ್ರೆ ಸೊ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗುತ್ತೆ, ಮತ್ತೆ ಲಾಜಿಸ್ಟಿಕ್ ಕಾಸ್ಟ್ ಆಗುತ್ತೆ. ಇದೆಲ್ಲ ಇಟ್ ಆಡ್ಸ್ ಕಾಸ್ಟ್ ಆನ್ ದೇರ್ ಪ್ರೊಡಕ್ಷನ್. ಸೊ ಅದರಿಂದ ಫ್ಲಾಟೆಡ್ ಇಂಡಸ್ಟ್ರೀಸ್ ಅಂದ್ರೆ ಒಂದ್ ಫ್ಲೋರ್ ಆದ್ಮೇಲೆ ಒಂದೇ ಫ್ಲೋರ್, ಅಂದ್ರೆ ಒಂದೇ ಕಾಂಪ್ಲೆಕ್ಸ್ ಅಲ್ಲಿ ಎಲ್ಲಾ ರೀತಿಯ ಉದ್ಯಮಗಳನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಸೊ ಆ ಸಪ್ಲೈ ಚೈನ್ ಏನಾಗಿರುತ್ತೆ ಸೊ ಅದು ತುಂಬಾ ಸುಲಭವಾಗುತ್ತೆ. ಸೊ ಈ ರೀತಿಯ ಕ್ಲಸ್ಟರ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ ನ ನಾವು ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳ ಕ್ಲಸ್ಟರ್ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಮೂರನೇ ಕಾರ್ಯಕ್ರಮವನ್ನ ನಾವು ಅಂಡರ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ಅಂದ್ರೆ ಮೈಕ್ರೋ ಮತ್ತು ಸಣ್ಣ ಉದ್ಯಮಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಯೋಜನೆ ಅಂತ ಕರಿತೀವಿ. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೊಲ್ಯಾಟ್ರಲ್ ಫ್ರೀ ಕ್ರೆಡಿಟ್ ಫೆಸಿಲಿಟಿ ಕೊಡ್ತಾರೆ. ಅಂದ್ರೆ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲದೆ ಉಚಿತವಾಗಿ ಸಾಲದ ಸೌಲಭ್ಯವನ್ನ ನೀಡಲಾಗುತ್ತೆ. ಅಂದ್ರೆ ಅವ್ರು ಯಾವುದೇ ರೀತಿಯ ಆಸ್ತಿ ಆಗ್ಲಿ ಅಥವಾ ಪ್ರಾಪರ್ಟಿ ಆಗ್ಲಿ ಪ್ಲೆಜ್ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ. ಸೊ ಯಾವುದೇ ಗ್ಯಾರಂಟಿ ಇಲ್ಲದೆ ಲೋನ್ ಕೊಡ್ತಕ್ಕಂತ ಸೌಲಭ್ಯವಾಗಿರುತ್ತೆ. ಸೊ ಇದಕ್ಕೆ ಏನಕ್ಕೆ ಮಾಡ್ತಾ ಇದ್ದಾರೆ, ಯಾರಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ಟು ನ್ಯೂ ಅಂಡ್ ಎಕ್ಸಿಸ್ಟಿಂಗ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಇನ್ಕ್ಲೂಡಿಂಗ್ ರಿಟೇಲ್ ಆಕ್ಟಿವಿಟಿ. ಅಂದ್ರೆ ಚಿಲ್ಲರೆ ಚಟುವಟಿಕೆಗಳು ಸೇರಿದಂತೆ ಹೊಸ ಮತ್ತು ಅಸ್ತಿತ್ವದಲ್ಲಿರ್ತಕ್ಕಂಥ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಕೊಡ್ತಕ್ಕಂತ ಸಾಲ ವ್ಯವಸ್ಥೆಯ ಪ್ರೋಗ್ರಾಮ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ಇದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶಸ್ತಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಈ ಒಂದು ಪ್ರಶಸ್ತಿಯನ್ನ ನಾವು ಲ್ಯಾಂಡ್ ಫಾರ್ ಲೈಫ್ ಪ್ರಶಸ್ತಿ ಅಂತ ಕರಿತೀವಿ. ಸೊ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂತ ಕರಿತೀವಿ. ಡೆಸರ್ಟಿಫಿಕೇಶನ್ ಅಂದ್ರೆ ಏನು? ಈ ಮರುಭೂಮಿಗಳ ಸ್ಥಾಪನೆ ಆಗೋದನ್ನ ಡೆಸರ್ಟಿಫಿಕೇಶನ್ ಅಂತ ಕರಿತೀವಿ. ಸೊ ಅದನ್ನ ರಿವರ್ಸ್ ಮಾಡೋದನ್ನ ಅಂದ್ರೆ ಮರುಭೂಮಿಗಳನ್ನ ಕಡಿಮೆ ಮಾಡೋದನ್ನ ನಾವು ಕಂಬ್ಯಾಟಿಂಗ್ ಡೆಸರ್ಟಿಫಿಕೇಶನ್ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಇರುತ್ತೆ. ಸೊ ಇವರು ಕೊಡ್ತಕ್ಕಂಥ ಪ್ರಶಸ್ತಿಯನ್ನ ನಾವು ಲ್ಯಾಂಡ್ ಫಾರ್ ಲೈಫ್ ಪ್ರಶಸ್ತಿ ಅಂತ ಕರಿತೀವಿ. ಸೊ ಈ ಒಂದು ಪ್ರಶಸ್ತಿ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತಂದ್ರೆ ಭಾರತ ದೇಶದ ಒಂದು ಕಾನ್ಸೆಪ್ಟ್ ಗೆ ಈ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಆ ಕಾನ್ಸೆಪ್ಟ್ ಯಾವುದು, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿತ್ತು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಅದರಿಂದ ದಿಸ್ ಅವಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಫಾರ್ ದಿ ಸೇಕ್ ಆಫ್ ಯುವರ್ ಎಕ್ಸಾಮಿನೇಷನ್. ಹಾಗಿದ್ರೆ 17ನೇ ಜೂನ್, ಸೊ ಇಲ್ಲಿ ಒಂದು ಡೇಟ್ ನ ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ 17ನೇ ಜೂನ್ ಅನ್ನ ನಾವು ವರ್ಲ್ಡ್ ಡೇ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂತ ಕರಿತೀವಿ. ಅಂದ್ರೆ ಈ ಮರುಭೂಮಿಯನ್ನ ನಿರ್ನಾಮ ಮಾಡ್ತಕ್ಕಂತ ಒಂದು ವಿಶ್ವ ದಿನವನ್ನ 17ನೇ ಜೂನ್ ಪ್ರತಿ ವರ್ಷ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಈ ಒಂದು ದಿನದೊಂದಿಗೆ ಒಂದು ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಆ ಪ್ರಶಸ್ತಿಯನ್ನ ಲ್ಯಾಂಡ್ ಫಾರ್ ಲೈಫ್ ಪ್ರಶಸ್ತಿ ಅಂತ ಕರಿತೀವಿ. ಸೊ ಈ ಒಂದು ಲ್ಯಾಂಡ್ ಫಾರ್ ಲೈಫ್ ಪ್ರಶಸ್ತಿ ಅನ್ನೋದು ಇಟ್ ಈಸ್ ಅನ್ ಅವಾರ್ಡ್ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇದನ್ನ ಕೊಡೋರು ಯಾರು ಅಂದ್ರೆ ನಾನು ಮುಂಚೆನೆ ಹೇಳಿದೆ UNCCD ಅವರು ಕೊಡ್ತಕ್ಕಂತ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇದನ್ನ ಪ್ರತಿ 2 ವರ್ಷಕ್ಕೊಮ್ಮೆ ಅಂದ್ರೆ 2 ವರ್ಷಕ್ಕೊಮ್ಮೆ ಕೊಡ್ತಕ್ಕಂತ ಎವ್ರಿ 2 years ಕೊಡ್ತಕ್ಕಂತ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ ಇಟ್ ಕ್ಯಾನ್ ಬಿ ಗಿವನ್ ಟು ಅನ್ ಇಂಡಿವಿಜುವಲ್ ಆರ್ ಆರ್ಗನೈಸೇಷನ್. ಸೊ ಇದನ್ನ ವ್ಯಕ್ತಿಗಳಿಗೆ ಮತ್ತೆ ಸಂಸ್ಥೆಗಳಿಗೆ, ಬರೀ ವ್ಯಕ್ತಿಗಳಿಗೆಲ್ಲ ಕೆಲವೊಂದು ಸಂಸ್ಥೆಗಳಿಗೂ ಕೊಡ್ತಕ್ಕಂತ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅಂದ್ರೆ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಥ್ರೂ ಸಸ್ಟೈನಬಲ್ ಲ್ಯಾಂಡ್ ಮ್ಯಾನೇಜ್ಮೆಂಟ್. ಅಂದ್ರೆ ಸುಸ್ಥಿರ ಭೂ ನಿರ್ವಹಣೆ, ಅಂದ್ರೆ ನಮ್ಮ
ನಮ್ಗೆ ಏನ್ ಭೂಮಿ ಇರುತ್ತೆ ಸೊ ಅದನ್ನ ಸುಸ್ಥಿರವಾಗಿ ಬಳಕೆ ಮಾಡಿಕೊಂಡು ಸುಸ್ಥಿರ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಸಂಸ್ಥೆ ಆಗಿರ್ಬೋದು ಸೊ ಅವ್ರಿಗೆ ಜಾಗತಿಕವಾಗಿ ಒಂದು ರೆಕಗ್ನಿಷನ್ ಸಿಗ್ಲಿಕ್ಕೆ ಕೊಡ್ತಕ್ಕಂಥ ಅವಾರ್ಡ್ ಇದಾಗಿರುತ್ತೆ. ಸೊ ಈ ಒಂದು ಲ್ಯಾಂಡ್ ಫಾರ್ ಲೈಫ್ 17th ಅವಾರ್ಡ್ 2021 ಒಂದು ವರ್ಷದ ಪ್ರಶಸ್ತಿ ಇದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿ ಇವಾಗ ಏನ್ ಕೊಟ್ಟಿರ್ತಾರೆ, ಇದು 17ನೇ ಆವೃತ್ತಿಯ ಪ್ರಶಸ್ತಿ ಆಗಿರುತ್ತೆ. ಸೊ ಇದನ್ನ ಭಾರತ ರಾಷ್ಟ್ರದ ರಾಜಸ್ಥಾನದ ಒಂದು ಕಾನ್ಸೆಪ್ಟ್ ಗೆ ಕೊಟ್ಟಿರ್ತಾರೆ. ಆ ಒಂದು ಕಾನ್ಸೆಪ್ಟ್ ನ ನಾವೇನಂತ ಕರಿತೀವಿ ಅಂದ್ರೆ ಫ್ಯಾಮಿಲಿ ಫಾರೆಸ್ಟ್ರಿ ಅಂತ ಕರಿತೀವಿ, ಅಥವಾ ಕುಟುಂಬ ಅರಣ್ಯೀಕರಣ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಈ ಒಂದು ಕಾರ್ಯಕ್ರಮವನ್ನ ಎಲ್ಲಿ ಲಾಂಚ್ ಮಾಡಿರ್ತಾರೆ ಅಂದ್ರೆ ಭಾರತ ದೇಶದ ರಾಜಸ್ಥಾನ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ರಾಜಸ್ಥಾನದಲ್ಲಿ ಡೆಸರ್ಟ್ಸ್ ಅಥವಾ ಮರುಭೂಮಿಗಳು ಜಾಸ್ತಿ ಇರುತ್ತೆ. ಸೊ ಅದನ್ನ ಗ್ರೀನ್ ಫೀಲ್ಡ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಇದನ್ನ ನಾವು ಫ್ಯಾಮಿಲಿ ಫಾರೆಸ್ಟ್ರಿ ಅಂತ ಕರಿತೀವಿ. ಸೊ ಇದಕ್ಕೆ ಈ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಫ್ಯಾಮಿಲಿ ಫಾರೆಸ್ಟ್ರಿ ಮೀನ್ಸ್ ಕೇರಿಂಗ್ ಫಾರ್ ದಿ ಟ್ರೀ ಆಸ್ ದಿ ಫ್ಯಾಮಿಲಿ ಮೆಂಬರ್. ಸೊ ಏನಿದರ ಮೀನಿಂಗ್ ಅಂದ್ರೆ ಫ್ಯಾಮಿಲಿ ಫಾರೆಸ್ಟ್ರಿ ಅಥವಾ ಕುಟುಂಬ ಅರಣ್ಯೀಕರಣದ ಅರ್ಥ ಏನು ಅಂದ್ರೆ ಕುಟುಂಬದ ಸದಸ್ಯರಾಗಿ ಮರಗಳನ್ನ ನೋಡ್ತಕ್ಕಂಥದ್ದು. ಸೊ ನಾವು ಕುಟುಂಬ ಸದಸ್ಯರನ್ನ ಹೇಗೆ ಕೇರ್ ಮಾಡ್ತೀವೋ ಸೊ ಅದೇ ರೀತಿ ಮರಗಳನ್ನು ಕೂಡ ನಾವು ಕೇರ್ ಮಾಡ್ಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನ ನಾವು ಫ್ಯಾಮಿಲಿಯಲ್ ಫಾರೆಸ್ಟ್ರಿ ಅಂತ ಕರಿತೀವಿ. ಸೊ ದಿಸ್ ಮೂವ್ಮೆಂಟ್ ಇನ್ವಾಲ್ವ್ ಮೋರ್ ದನ್ million families from more than 15,000 villages of desert prone areas ಆಫ್ ನಾರ್ತ್ ವೆಸ್ಟ್ ರಾಜಸ್ಥಾನ್. ಸೊ ಈ ಒಂದು ಆಂದೋಲನದಲ್ಲಿ ಮರುಭೂಮಿ ಪೀಡಿತ ವಾಯುವ್ಯ ರಾಜಸ್ಥಾನದ 15,000ಕ್ಕೂ ಹೆಚ್ಚು ಹಳ್ಳಿಗಳಿಂದ 1 ಮಿಲಿಯನ್ಗಿಂತಲೂ ಹೆಚ್ಚು ಕುಟುಂಬಗಳು ಪಾಲ್ಗೊಂಡಿರುತ್ತೆ. ಸೊ ಇವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ 2.5 ಮಿಲಿಯನ್ ಸ್ಯಾಪ್ಲಿಂಗ್ಸ್ ಅಂದ್ರೆ 2.5 ಮಿಲಿಯನ್ ಸಸಿಗಳನ್ನ ನೆಡುವುದರ ಮುಖಾಂತರ ಡೆಸರ್ಟಿಫಿಕೇಶನ್ ಏನಿರುತ್ತೆ, ಮರುಭೂಮೀಕರಣ ಏನಿರುತ್ತೆ ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಯತ್ನವಾಗಿರುತ್ತೆ. ಸೊ ದಿಸ್ ಇಸ್ ರಿಯಲಿ ಅಪ್ರಿಷಿಯಬಲ್ ಒಂದು ಮೂಮೆಂಟ್ ಆಗಿರುತ್ತೆ. ಸೊ ಈ ಮೂಮೆಂಟ್ ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಇದನ್ನ ನಾವು ಫ್ಯಾಮಿಲಿಯಲ್ ಫಾರೆಸ್ಟ್ರಿ ಅಥವಾ ಕುಟುಂಬ ಅರಣ್ಯೀಕರಣ ವ್ಯವಸ್ಥೆ ಅಂತ ಕರಿತೀವಿ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 4th ಆರ್ಟಿಕಲ್. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ UN ಚೀಫ್ ನೇಮ್ಸ್ ಅಂಡ್ ಇಂಡಿಯನ್ ಇನ್ ದಿ ಕ್ಲೈಮೇಟ್ ಟೀಮ್. ಸೊ ಒಂದು ಕ್ಲೈಮೇಟ್ ಟೀಮ್ ಮಾಡಿರ್ತಾರೆ. ಆ ಒಂದು ಕ್ಲೈಮೇಟ್ ಟೀಮ್ ನ ನಾವು ಹೈ ಲೆವೆಲ್ ಎಕ್ಸ್ಪರ್ಟ್ ಗ್ರೂಪ್ ಆನ್ ದಿ ನೆಟ್ ಝೀರೋ ಎಮಿಷನ್ ಕಮಿಟ್ಮೆಂಟ್ಸ್ ಆಫ್ ನಾನ್ ಸ್ಟೇಟ್ ಎಂಟಿಟೀಸ್ ಅಂತ ಕರಿತೀವಿ. ಅಂದ್ರೆ ಸೊ ಇವಾಗ ನೆಟ್ ಝೀರೋ ಅಚೀವ್ ಮಾಡಬೇಕು ಅಂತ ಭಾರತ ದೇಶ 2070ಗೆ ನಮ್ಮ ಟಾರ್ಗೆಟ್ ನ ನಾವು ಇಟ್ಕೊಂಡಿರ್ತೀವಿ. ಸೊ ಇದೇ ರೀತಿ ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ವರ್ಷಗಳನ್ನ ನೆಟ್ ಝೀರೋ ಅಚೀವ್ ಮಾಡ್ತೀವಿ ಅಂತ ತಮ್ಮ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಒಂದು ಡಿಟರ್ಮಿನೇಷನ್ ನ ಅವರು ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಸೊ ಈ ಒಂದು ನೆಟ್ ಝೀರೋನ ನಾವು ಅಚೀವ್ ಮಾಡ್ಬೇಕಂದ್ರೆ, ಸೊ ನೆಟ್ ಝೀರೋ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, ಸೊ ನಾವೆಷ್ಟು ಕಾರ್ಬನ್ ಡೈಆಕ್ಸೈಡ್ ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ನ್ಯೂಟ್ರಲೈಸ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಫಾರೆಸ್ಟೇಷನ್ ನ ಇನ್ಕ್ರೀಸ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಳ್ಳುತ್ತೆ. ಈ ರೀತಿಯಾಗಿ ಇಂಟಿಗ್ರೇಟೆಡ್ ಅಪ್ರೋಚ್ ಅನ್ನ ಮಾಡೋದ್ರ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ನಾವು ಎಷ್ಟು ಪ್ರೊಡ್ಯೂಸ್ ಮಾಡ್ತೀವೋ ಅದು ಕಂಪ್ಲೀಟ್ ಆಗಿ ನ್ಯೂಟ್ರಲೈಸ್ ಆಗಬೇಕು. ಆ ಕಾನ್ಸೆಪ್ಟ್ ನ ನಾವು ನೆಟ್ ಝೀರೋ ಅಂತ ಕರಿತೀವಿ. ಸೊ ಈ ಒಂದು ನೆಟ್ ಝೀರೋನ ಅಚೀವ್ ಮಾಡ್ಬೇಕಾದ್ರೆ ಬರೀ ಗವರ್ಮೆಂಟ್ ಇಂದ ಮಾತ್ರ ಆಗೋದಿಲ್ಲ, ಪ್ರೈವೇಟ್ ಪ್ಲೇಯರ್ಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗುತ್ತೆ. ಆ ಪ್ರೈವೇಟ್ ಪ್ಲೇಯರ್ಸ್ ನ ನಾವು ನಾನ್ ಸ್ಟೇಟ್ ಎಂಟಿಟೀಸ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಈ ನಾನ್ ಸ್ಟೇಟ್ ಎಂಟಿಟೀಸ್ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಬೇಕು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಗೈಡ್ ಲೈನ್ಸ್ ಏನು ಅನ್ನೋದಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿನ ಮಾಡಿರ್ತಾರೆ. ಸೊ ಈ ಒಂದು ಎಕ್ಸ್ಪರ್ಟ್ ಕಮಿಟಿಯ ಚೀಫ್ ಆಗಿ ಭಾರತ ದೇಶದ ಅರುಣಾಭಾ ಘೋಷ್ ಅನ್ನೋರ್ನ ಆಯ್ಕೆ ಮಾಡಿರ್ತಾರೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅರುಣಾಭಾ ಘೋಷ್, ಸೊ ಇವರು ಪ್ರಸ್ತುತವಾಗಿ ಸಿಇಒ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾವ ಒಂದು ಕಂಪನಿಗೆ ಅಂದ್ರೆ ಡೆಲ್ಲಿ ಬೇಸ್ಡ್ ಕೌನ್ಸಿಲ್ ಫಾರ್ ಎನರ್ಜಿ ಎನ್ವಿರಾನ್ಮೆಂಟ್ ಅಂಡ್ ವಾಟರ್ ಅಂತ ಇರುತ್ತೆ. ಅಂದ್ರೆ ದೆಹಲಿ ಮೂಲದ ಒಂದು ಇಂಧನ ಪರಿಸರ ಮತ್ತು ನೀರಿನ ಮಂಡಳಿಯ ಸಿಇಒ ಆಗಿ ಅರ್ಣಬ್ ಘೋಷ್ ರವರು ಇವಾಗ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಸೊ ಇವರನ್ನ he has been appointed as a member of high level group constituted by United Nations Secretary General Antonio Guterres to bolster action against global warming. ಸೊ ಈ ಜಾಗತಿಕ ತಾಪಮಾನ ಏರಿಕೆ ಏನಾಗ್ತಾ ಇದೆ, ಸೊ ಇದರ ವಿರುದ್ಧ ಕ್ರಮಗಳನ್ನ ತೆಗೆದುಕೊಳ್ಳಲಿಕ್ಕೆ ವಿಶ್ವಸಂಸ್ಥೆಯ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರು, ಆಂಟೋನಿಯೋ ಗುಟೆರಸ್ ರವರು ಒಂದು ಹೈ ಲೆವೆಲ್ ಉನ್ನತ ಮಟ್ಟದ ಒಂದು ಕಮಿಟಿ ಅಥವಾ ಒಂದು ಗುಂಪನ್ನ ಮಾಡಿರ್ತಾರೆ. ಸೊ ಆ ಗುಂಪಿನ ಸದಸ್ಯರಾಗಿ ದೆಹಲಿ ಮೂಲದ ವ್ಯಕ್ತಿ ಆಗಿರ್ತಕ್ಕಂಥ ಅರುಣಾಭಾ ಘೋಷ್ ರವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಮಿಸ್ಟರ್ ಘೋಷ್ ಇಸ್ ಅಮಾಂಗ್ 3 ಏಷಿಯನ್ಸ್ ಅಂಡ್ ದಿ ಓನ್ಲಿ ಸೌತ್ ಏಷಿಯನ್. ಸೊ ಇವರು ಏಷ್ಯಾದಿಂದ ಆಯ್ಕೆ ಆಗಿರ್ತಕ್ಕಂಥ 3 ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಮತ್ತೆ ದಕ್ಷಿಣ ಏಷ್ಯಾದ ಅಂದ್ರೆ ಸೌತ್ ಏಷಿಯನ್ ಪ್ರದೇಶದಿಂದ ಆಯ್ಕೆ ಆಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಇವರಾಗಿರ್ತಾರೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್. ಸೊ ಈ ಒಂದು ಹೈ ಲೆವೆಲ್ ಕಮಿಟಿ ಏನಿರುತ್ತೆ, ದಿಸ್ ಈಸ್ ಎಕ್ಸ್ಪೆಕ್ಟೆಡ್ ಟು ಡ್ರಾ ಅಪ್ ಅನ್ ಆಕ್ಷನ್ ಪ್ಲಾನ್ ಅಂಡ್ ರೆಕಮೆಂಡ್
actions to businesses and non-state actors to accelerate transition to net zero. ನಾನು ಮುಂಚೆನೆ ಹೇಳಿದಾಗೆ ಈ ಒಂದು ನಾನ್ ಸ್ಟೇಟ್ ಆಕ್ಟರ್ಸ್ ಏನಿರ್ತಾರೆ ಅಂದ್ರೆ ರಾಜ್ಯೇತರ ಒಂದು ಸಂಸ್ಥೆಗಳು ಅಥವಾ ಬೇರೆ ಬೇರೆ ಬಿಸ್ನೆಸಸ್ ಏನಿರುತ್ತೆ, ಸೊ ಇವ್ರಿಗೆಲ್ಲ ಒಂದು ಬ್ಲೂ ಪ್ರಿಂಟ್ ಕೊಡ್ಲಾಗುತ್ತೆ. ಸೊ ಈ ಒಂದು ನೆಟ್ ಝೀರೋನ ಅಚೀವ್ ಮಾಡ್ಲಿಕ್ಕೆ, ನಿವ್ವಳ ಶೂನ್ಯವನ್ನ ನಾವು ಅಚೀವ್ ಮಾಡ್ಲಿಕ್ಕೆ ಅಥವಾ ಅದನ್ನ ವೇಗಗೊಳಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಆಕ್ಷನ್ ಪ್ಲಾನ್, ಅದನ್ನ ನಾವು ಕ್ರಿಯಾ ಯೋಜನೆ ಅಂತ ಕರಿತೀವಿ. ಸೊ ಈ ಒಂದು ಕ್ರಿಯಾ ಯೋಜನೆಯನ್ನ ರೂಪಿಸ್ಲಿಕ್ಕೆ ಕೆಲವೊಂದು ಗೈಡ್ ಲೈನ್ಸ್ ನ ನೀಡಲಾಗುತ್ತೆ. ಸೊ ಈ ಒಂದು ಗೈಡ್ ಲೈನ್ಸ್ ನ ನೀಡ್ತಕ್ಕಂಥ ಕಮಿಟಿಯಲ್ಲಿ ಇವರು ಒಬ್ಬ ಸದಸ್ಯರಾಗಿ ಆಯ್ಕೆ ಆಗಿರ್ತಾರೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ಸೊ ಈ ಒಂದು 5th ಆರ್ಟಿಕಲ್ ಇಲ್ಲಿ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಅಥವಾ ಅಲ್ಪಸಂಖ್ಯಾತರ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ 3 ಯೋಜನೆಗಳನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಒಂದನ್ನ ನಯಾ ಸವೇರಾ, ನಯಾ ಉಡಾನ್ ಮತ್ತೆ ನೈ ಮಂಜಿಲ್ ಅಂತ ಕರಿತೀವಿ. ಸೊ ಈ 3 ಸ್ಕೀಮ್ಸ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ವಾಟ್ ಈಸ್ ನಯಾ ಸವೇರಾ? ನಯಾ ಸವೇರಾ ಅಂದ್ರೆ ಫ್ರೀ ಕೋಚಿಂಗ್ ಅಂಡ್ ಅಲೈಡ್ ಸ್ಕೀಮ್ ಆಗಿರುತ್ತೆ. ಅಂದ್ರೆ ಉಚಿತವಾಗಿ ಕೋಚಿಂಗ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಚಟುವಟಿಕೆಗಳ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಈ ಒಂದು ಯೋಜನೆಯ ಗುರಿ ಏನು ಅಂದ್ರೆ ಟು ಪ್ರೊವೈಡ್ ಫ್ರೀ ಕೋಚಿಂಗ್ ಟು ಸ್ಟೂಡೆಂಟ್ಸ್ ಅಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು 6 ನೋಟಿಫೈಡ್ ಮೈನಾರಿಟಿ ಕಮ್ಯುನಿಟೀಸ್. ಅಂದ್ರೆ ಈ ಹಿಂದುಳಿದ ವರ್ಗಗಳಿಗೆ ಸೇರಿರ್ತಕ್ಕಂಥ ಈ 6 ಕಮ್ಯುನಿಟೀಸ್ ಏನಿರುತ್ತೆ, ಸಿಖ್ ಆಗಿರ್ಬೋದು, ಜೈನ್ ಆಗಿರ್ಬೋದು, ಮುಸ್ಲಿಂ, ಕ್ರಿಶ್ಚಿಯನ್, ಬುದ್ಧಿಸ್ಟ್, ಪಾರ್ಸಿಸ್, ಇವರೆಲ್ಲರಿಗೂ ಉಚಿತವಾಗಿ ಕೊಡ್ತಕ್ಕಂಥ ಒಂದು ತರಬೇತಿ ವ್ಯವಸ್ಥೆ ಆಗಿರುತ್ತೆ. ಯಾವ ರೀತಿಯ ತರಬೇತಿ ಕೊಡ್ತಾರಂದ್ರೆ ಈ ಒಂದು ಟೆಕ್ನಿಕಲ್ ಅಂಡ್ ಪ್ರೊಫೆಷನಲ್ ಕೋರ್ಸಸ್ ಬಗ್ಗೆ ಒಂದು ತರಬೇತಿಯನ್ನ ಕೊಡ್ತಾರೆ. ಅಂದ್ರೆ ತಾಂತ್ರಿಕ ಮತ್ತೆ ವೃತ್ತಿಪರ ಕೋರ್ಸ್ಗಳಲ್ಲಿ ಉಚಿತವಾಗಿ ತರಬೇತಿ ಕೊಡ್ತಾರೆ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರ್ತಕ್ಕಂಥ ಅಂದ್ರೆ ಎ ಗ್ರೂಪ್, ಬಿ ಗ್ರೂಪ್ ಮತ್ತೆ ಸಿ ಗ್ರೂಪ್ ಸೇವೆಗಳೇನಿರುತ್ತೆ, ಸೊ ಇದಕ್ಕೆ ಒಂದು ತರಬೇತಿಯನ್ನ ಕೊಡ್ತಕ್ಕಂಥ, ಸೊ ಆ ಒಂದು ತರಬೇತಿ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ಗಾದ್ರೂ ಆಗಿರ್ಬೋದು ಅಥವಾ ಸ್ಟೇಟ್ ಗವರ್ಮೆಂಟ್ ರಿಲೇಟೆಡ್ ಜಾಬ್ಸ್ಗಾದ್ರೂ ಆಗಿರ್ಬೋದು ಕೊಡ್ತಕ್ಕಂತ ಒಂದು ಕೋಚಿಂಗ್ ವ್ಯವಸ್ಥೆಯನ್ನ ನಾವು ನಯಾ ಸವೇರಾ ಅಂತ ಕರಿತೀವಿ. ಸೊ ಈ ಒಂದು ಸ್ಕೀಮ್ಸ್ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಸೊ ಇಲ್ಲಿ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಸ್ವಲ್ಪ ದಿನಗಳ ನಂತರ ನಯಾ ಸವೇರಾ ಅಂದ್ರೆ ಸೊ ನಾವು ಮರ್ತೋಗ್ಬಿಡ್ತೀವಿ. ಸೊ ಅದರಿಂದ ಇದನ್ನ ರಿಪೀಟ್ ಮಾಡ್ತಕ್ಕಂಥದ್ದು ಬಹಳ ಉಪಯುಕ್ತವಾಗಿರುತ್ತೆ. ದಿ ಸ್ಕೀಮ್ ಈಸ್ ಇಂಪ್ಲಿಮೆಂಟೆಡ್ ಅಕ್ರಾಸ್ ದಿ ಕಂಟ್ರಿ. ಅದನ್ನ ದೇಶದಾದ್ಯಂತ ಜಾರಿಗೊಳ್ತಕ್ಕಂತ ಒಂದು ಸ್ಕೀಮ್ ಆಗಿರುತ್ತೆ ಥ್ರೂ ಎಂಪ್ಯಾನಲ್ಡ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಏಜೆನ್ಸೀಸ್. ಸೊ ಇಂಪ್ಲಿಮೆಂಟೇಷನ್ ಏಜೆನ್ಸೀಸ್ ಏನೇನಿರುತ್ತೆ, ಫಾರ್ ಎಕ್ಸಾಂಪಲ್ ಕೋಚಿಂಗ್ ಕೊಡ್ಬೇಕಂದ್ರೆ ಸರ್ಕಾರನೇ ಡೈರೆಕ್ಟ್ ಆಗಿ ಕೋಚಿಂಗ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ನ ಐಡೆಂಟಿಫೈ ಮಾಡೋದ್ರ ಮುಖಾಂತರ ಕೊಡ್ತಕ್ಕಂಥ ಒಂದು ತರಬೇತಿ ಕಾರ್ಯಕ್ರಮವಾಗಿರುತ್ತೆ. ಸೊ ಅದಾದ್ಮೇಲೆ ನೈ ಉಡಾನ್ ಅಂತ ಕರಿತೀವಿ. ಸೊ ಇದರಲ್ಲಿ ಮೈನಾರಿಟಿ ಕ್ಯಾಂಡಿಡೇಟ್ಸ್ ಯಾರ್ಯಾರು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ನ ಕ್ಲಿಯರ್ ಮಾಡಿರ್ತಾರೆ, ಅಂದ್ರೆ ಪೂರ್ವಭಾವಿ ಪರೀಕ್ಷೆಗಳನ್ನ ಯಾರ್ಯಾರು ಕ್ಲಿಯರ್ ಮಾಡಿರ್ತಾರೆ, ಸೊ ಅವ್ರಿಗೆ ಕೊಡ್ತಕ್ಕಂತ ತರಬೇತಿ ಆಗಿರುತ್ತೆ. ಸೊ ಯಾವ ರೀತಿಯ ಪ್ರಿಲಿಮಿನರಿ ಎಕ್ಸಾಮಿನೇಷನ್, UPSC ಪ್ರಿಲಿಮ್ಸ್ ಕ್ಲಿಯರ್ ಆಗಿರ್ಬೋದು ಅಥವಾ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಫಾರ್ ಎಕ್ಸಾಂಪಲ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ KPSC ಅಲ್ಲಿ ಬರ್ತಕ್ಕಂಥ KS ಪರೀಕ್ಷೆಯ ಪೂರ್ವಭಾವಿ ಪರೀಕ್ಷೆ ಕ್ಲಿಯರ್ ಆಗಿದ್ರೆ, ಅದೇ ರೀತಿ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನ ಪೂರ್ವಭಾವಿ ಪರೀಕ್ಷೆ ಕ್ಲಿಯರ್ ಆಗಿದ್ರೆ ಮೇನ್ಸ್ ಎಕ್ಸಾಮ್ಗೆ ಕೊಡ್ತಕ್ಕಂತ ಒಂದು ತರಬೇತಿ ವ್ಯವಸ್ಥೆಯನ್ನ ನೈ ಉಡಾನ್ ಅಂತ ಕರೀತೀವಿ. ಸೊ ಈ ನಿಟ್ಟಿನಲ್ಲಿ ನಾವು ನಿಮ್ಗೆ ಕೇಳ್ತಾ ಇರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಏನಂದ್ರೆ ಉಡಾನ್ ಅಂತ ಇನ್ನೊಂದು ಸ್ಕೀಮ್ ಇದೆ. ಸೊ ಈ ಒಂದು ಉಡಾನ್ ಸ್ಕೀಮ್ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನ ಕೊಡ್ಬೇಕಾಗಿರುತ್ತೆ. ನಾನು ಇವಾಗ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ನೈ ಉಡಾನ್. ನಾನು ಇವಾಗ ಕೇಳ್ತಾ ಇರ್ತಕ್ಕಂಥದ್ದು ಬರೀ ಉಡಾನ್ ಸ್ಕೀಮ್ ಬಗ್ಗೆ ನಾನು ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಿನ್ನೆ ಕೂಡ ಉಜ್ವಲ ತುಂಬಾ ವಿದ್ಯಾರ್ಥಿಗಳು ಉಜ್ವಲ ಮತ್ತೆ ಉಜ್ವಲ ಸ್ಕೀಮ್ ನ ಮಧ್ಯ ನೀವು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ಸೊ ಈ ತರ ಸಿಮಿಲರ್ ಸೌಂಡಿಂಗ್ ಏನಾದ್ರು ಸ್ಕೀಮ್ಸ್ ಇದ್ದಾಗ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಉತ್ತರಗಳನ್ನ ನೀಡಬೇಕಾಗಿರುತ್ತೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ನೈ ಉಡಾನ್ ಮತ್ತೆ ಉಡಾನ್ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಈ ಪ್ರಶ್ನೆಯನ್ನ ನಿಮ್ಗೆ ಕೊಟ್ಟಿರ್ತೀವಿ. ಸೊ 3ನೇ ಒಂದು ಸ್ಕೀಮ್ ನ ನಾವು ನೈ ಮಂಜಿಲ್ ಅಂತ ಕರಿತೀವಿ. ಸೊ ಇದ್ರಲ್ಲಿ ಏನ್ ಮಾಡ್ತಾರಂದ್ರೆ ಕ್ಲಾಸ್ 8 ಇಂದ ಕ್ಲಾಸ್ 10, ಸೊ ಕಾಂಬಿನೇಷನ್ ಆಫ್ ಫಾರ್ಮಲ್ ಎಜುಕೇಶನ್ ಮತ್ತೆ ಸ್ಕಿಲ್. ಸೊ ಇದರಲ್ಲಿ ಔಪಚಾರಿಕ ಶಿಕ್ಷಣವನ್ನ ಕೂಡ ನೀಡಲಾಗುತ್ತೆ. ಸೊ ಅದಾದ್ಮೇಲೆ ಕೌಶಲ್ಯವನ್ನು ನೀಡ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ದಿಸ್ ಇಸ್ ಅಫ್ ಕೋರ್ಸ್ ಏಮ್ಡ್ ಅಟ್ ಮೈನಾರಿಟಿ ಕಮ್ಯುನಿಟಿ. ಯೂಶಲಿ ಯೂತ್ ಗೆ ಕೊಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಯೂತ್ ಇನ್ವಾಲ್ವ್ಸ್ ಬೋತ್ ಮೆನ್ ಅಂಡ್ ವಿಮೆನ್. ಸೊ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಕೊಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಯೋಜನೆಗೆ ಎಲಿಜಿಬಲ್ ಏಜ್ ಎಷ್ಟಿರುತ್ತಂದ್ರೆ
17ರಿಂದ 35 ವರ್ಷಗಳ ಏಜ್ ಆಗಿರಬೇಕು. ಅಂಡ್ ಹೂ ಡು ನಾಟ್ ಹ್ಯಾವ್ ಅ ಫಾರ್ಮಲ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್, ಅಂದ್ರೆ ಯಾರಲ್ಲಿ ಶಾಲೆ ಬಿಡ್ತಕ್ಕಂತ ಪ್ರಮಾಣ ಪತ್ರ ಇರೋದಿಲ್ಲ ಅಥವಾ ಈ ಮದ್ರಾಸಗಳಲ್ಲಿ ಯಾರ್ಯಾರು ಓದಿರ್ತಾರೆ ಸೊ ಇವ್ರಿಗೆ ಕೊಡ್ತಕ್ಕಂತ, ಮತ್ತೆ ಸ್ಕೂಲ್ ಡ್ರಾಪ್ ಔಟ್ಸ್ ಯಾರ್ಯಾರು ಇರ್ತಾರೆ ಸೊ ಅವ್ರಿಗೆ ಕೊಡ್ತಕ್ಕಂತ ಒಂದು ತರಬೇತಿ ಯೋಜನೆ ಆಗಿರುತ್ತೆ. ಸೊ 8ನೇ ತರಗತಿಯಿಂದ 10ನೇ ತರಗತಿಯ ಜೊತೆಗೆ ಒಂದು ಸ್ಕಿಲ್ ಅಥವಾ ಕೌಶಲ್ಯವನ್ನ ನೀಡ್ತಕ್ಕಂತ ಒಂದು ಯೋಜನೆಯನ್ನ ನಾವು 9 ಮಂಜಿಲ್ ಸ್ಕೀಮ್ ಅಂತ ಕರಿತೀವಿ. ಸೊ ಇದರಲ್ಲಿ 30% ಬೆನಿಫಿಷಿಯರೀಸ್ ಏನಿರ್ತಾರೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ಳಾಗುತ್ತೆ. 5% ಬೆನಿಫಿಷಿಯರೀಸ್ ಏನಿರ್ತಾರೆ ಸೊ ಅದರಲ್ಲಿ ವಿಶೇಷ ಚೇತರನ್ನ ಆಯ್ಕೆ ಮಾಡ್ಕೊಳ್ಳಾಗುತ್ತೆ. ಮಿಕ್ದವರು ಅದರ್ ಕ್ಯಾಟಗರಿ ಅಂದ್ರೆ ಬೇರೆ ಅಪಾರ್ಟ್ ಫ್ರಮ್ ವಿಮೆನ್ ಅಂಡ್ ಏನೋ ಡಿಸಬಿಲಿಟಿ ಇರ್ತಕ್ಕಂಥವ್ರನ್ನ ಬಿಟ್ಟು ಬೇರೆಯವ್ರಿಗೆ ಆಯ್ಕೆ ಮಾಡಿ ಕೊಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ಸೊ ಇದರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ದಟ್ ಈಸ್ ಕರ್ನಾಟಕ ಸ್ಟೇಟ್ ಎಮರ್ಜಸ್ ಆಸ್ ಟಾಪ್ ಸೆಲ್ಲರ್ ಆಫ್ ರಿನ್ಯೂಯಬಲ್ ಎನರ್ಜಿ. ಸೊ ಈ ಒಂದು ನವೀಕರಿಸಬಹುದಾದ ಇಂಧನ ಏನಿರುತ್ತೆ ಸೊ ಇದರ ಅಗ್ರ ಮಾರಾಟಗಾರರಾಗಿ ಕರ್ನಾಟಕ ರಾಜ್ಯ ಹೊರ ಹೊಮ್ಮಿರ್ತಕ್ಕಂಥದ್ದು ಒಂದು ಪಾಸಿಟಿವ್ ಚೇಂಜ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಡಿಸ್ಕಸ್ ಮಾಡೋದಾದ್ರೆ ಸೊ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಕಂಪನೀಸ್, ಇದನ್ನ ನಾವು ಡಿಸ್ಕಾಮ್ಸ್ ಅಂತ ನಾವೇನ್ ಕರಿತೀವಿ, ದೇ ಹ್ಯಾವ್ ಎಮರ್ಜ್ಡ್ ಆಸ್ ದಿ ಟಾಪ್ ಸೆಲ್ಲರ್ ಆಫ್ ರಿನ್ಯೂಯಬಲ್ ಎನರ್ಜಿ ಅಂಡರ್ ಗ್ರೀನ್ ಟರ್ಮ್ ಅಹೆಡ್ ಮಾರ್ಕೆಟ್ ಅಟ್ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್. ಸೊ ಈ ಒಂದು ಇಂಡಿಯನ್ ಎಕ್ಸ್ಚೇಂಜ್ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್ ಅಥವಾ ಕರ್ನಾಟಕ ವಿತರಣಾ ಕಂಪನಿಗಳು ಆಗಿರ್ತಕ್ಕಂಥ ಡಿಸ್ಕಾಮ್ಗಳೇನಿದ್ದಾವೆ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್ ನಲ್ಲಿ ಗ್ರೀನ್ ಟರ್ಮ್ ಅಹೆಡ್ ಮಾರ್ಕೆಟ್ ನಲ್ಲಿ ಅತ್ಯಂತ ಅಧಿಕವಾಗಿ ನವೀಕರಿಸಬಹುದಾದ ಇಂಧನವನ್ನ ಮಾರಾಟ ಮಾಡಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಇತ್ತೀಚೆಗೆ ನಾನು ಒಂದು ಪಾಲಿಸಿ ಬಗ್ಗೆ ಕೂಡ ನಿಮ್ಗೆ ಡಿಸ್ಕಸ್ ಮಾಡಿದ್ದೆ ಪ್ರಾಬ್ಲಿ ಕಳೆದ ವಾರದಲ್ಲಿ. ಸೊ ಅದನ್ನ ನಾವು ರಿನ್ಯೂಯಬಲ್ ಎನರ್ಜಿ ಪಾಲಿಸಿ ಅಥವಾ ಕರ್ನಾಟಕ ನವೀಕರಿಸಬಹುದಾದ ಇಂಧನ ನೀತಿ 22-27 ವರೆಗೂ ಇರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಏನು ಅಂದ್ರೆ to develop Karnataka has a hub of renewable energy generation. So ಕರ್ನಾಟಕ ರಾಜ್ಯವನ್ನ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯ ಕೇಂದ್ರವನ್ನಾಗಿ ಮಾಡ್ತಕ್ಕಂಥದ್ದು, ಮತ್ತೆ ಈ ನವೀಕರಿಸಬಹುದಾದ ಇಂಧನಗಳ ತಯಾರಿಗೆ ಬೇಕಾಗಿರ್ತಕ್ಕಂಥ ಮಿಷಿನರೀಸ್ ಅಥವಾ ಎಕ್ವಿಪ್ಮೆಂಟ್ಸ್ ಏನಿರುತ್ತೆ ಅದನ್ನ ಕೂಡ ತಯಾರಿ ಮಾಡ್ತಕ್ಕಂಥ ಹಬ್ ಆಗಿ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪಾಲಿಸಿಯನ್ನ ನಾವು ರಿನ್ಯೂಯಬಲ್ ಎನರ್ಜಿ ಪಾಲಿಸಿ ಅಥವಾ ಕರ್ನಾಟಕ ನವೀಕರಿಸಬಹುದಾದ ಇಂಧನ ನೀತಿ ಅಂತ ಕರಿತೀವಿ. ಸೊ ಹಾಗಿದ್ರೆ ಇದರಲ್ಲಿ ನಮ್ಗಿರ್ತಕ್ಕಂಥ ಟಾರ್ಗೆಟ್ ಎಷ್ಟು ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ ನಾವು 10 ಗಿಗಾವ್ಯಾಟ್ಸ್ ನಷ್ಟು ನವೀಕರಿಸಬಹುದಾದ ಇಂಧನವನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ನಮ್ಮ ಒಂದು ಟಾರ್ಗೆಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ಸೊ ಇದು ಲಿಂಕಿಂಗ್ ಆಫ್ 5 ರಿವರ್ಸ್, 5 ನದಿಗಳ ಜೋಡಣೆ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಿಮ್ಗೆ ಈ ಒಂದು ಆರ್ಟಿಕಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಆಫ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಎಸೆ ಬಂದಾಗ ಈ ಎಲ್ಲಾ ಅಪ್ಡೇಟ್ಸ್ ನಾವು ಕಂಪಲ್ಸರಿ ಬರೀಬೇಕಾಗುತ್ತೆ. ಸೊ ಅಂಡರ್ ದಿ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್, the National Water Development Agency has identified 30 links. ಸೊ ಇದರಲ್ಲಿ 16 ಅಂಡರ್ ಪೆನಿನ್ಸುಲಾರ್ ಕಾಂಪೊನೆಂಟ್ ಮತ್ತೆ 14 ಅಂಡರ್ ಹಿಮಾಲಯನ್ ಕಾಂಪೊನೆಂಟ್ ಬರುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವೇನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್ ನಾವು 3 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಒಂದನ್ನ ನಾವು ಪೆನಿನ್ಸುಲಾರ್ ಕ್ಯಾಟಗರಿ ಅಥವಾ ಕಾಂಪೊನೆಂಟ್ ಅಂತ ಕರಿತೀವಿ, ಇನ್ನೊಂದನ್ನ ಹಿಮಾಲಯನ್ ಕಾಂಪೊನೆಂಟ್ ಅಂತ ಕರಿತೀವಿ, ಇನ್ನೊಂದನ್ನ ಇಂಟ್ರಾ ಸ್ಟೇಟ್ ಕಾಂಪೊನೆಂಟ್ ಅಂತ ಕರಿತೀವಿ. ಸೊ ಇವಾಗ ಪ್ರಸ್ತುತವಾಗಿ ಮೊದಲ 2 ಕ್ಯಾಟಗರೀಸ್ ಅಂದ್ರೆ ಪೆನಿನ್ಸುಲಾರ್ ಕಾಂಪೊನೆಂಟ್ ಮತ್ತೆ ಹಿಮಾಲಯನ್ ಕಾಂಪೊನೆಂಟ್ ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಅಥವಾ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ 30 ಲಿಂಕ್ ಗಳನ್ನ ಗುರುತಿಸಿರುತ್ತೆ. ಈ 30 ಲಿಂಕ್ ಗಳಲ್ಲಿ 16 ಲಿಂಕಿಂಗ್ ಏನಿರುತ್ತೆ ಅಂದ್ರೆ ಜೋಡಣೆ ಏನಿರುತ್ತೆ ಸೊ ಇದು ಪೆನಿನ್ಸುಲಾರ್ ಕಾಂಪೊನೆಂಟ್ ಗೆ ಸಂಬಂಧಪಟ್ಟಿದ್ದು, 14 ಜೋಡಣೆ ಏನಿರುತ್ತೆ ಇದು ಹಿಮಾಲಯನ್ ಕಾಂಪೊನೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಂಪೊನೆಂಟ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಅಂದ್ರೆ ಈ 30 ಇಂಟರ್ ಲಿಂಕಿಂಗ್ಸ್ ಅಲ್ಲಿ ಪ್ರಮುಖವಾಗಿ 5 ಪ್ರಾಜೆಕ್ಟ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಒಂದು ಕೆನ್ ಬೆತ್ವಾ ಲಿಂಕ್ ಪ್ರಾಜೆಕ್ಟ್ ಆಗಿರುತ್ತೆ, ಎರಡನೇದನ್ನ ಪರ್ ತಾಪಿ ನರ್ಮದಾ ಲಿಂಕ್ ಯೋಜನೆ, ದಮಗಂಗಾ ಪಿಂಜಾಲ್ ಲಿಂಕ್ ಯೋಜನೆ ಮತ್ತು ಗೋದಾವರಿ ಕಾವೇರಿ ಲಿಂಕ್ ಯೋಜನೆಗಳನ್ನ ಆದ್ಯತೆ ಮೇರೆಗೆ ಇದನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಟ್ ಈಸ್ ಟೋಟಲಿ 1 ಕೆನ್ ಬೆತ್ವಾ 1, ಪರ್ ತಾಪಿ ಎರಡನೇದಾಗಿರುತ್ತೆ, ಮೂರನೇದು ದಮಗಂಗಾ ಪಿಂಜಾಲ್ ಲಿಂಕ್ ಯೋಜನೆ, ಮತ್ತೆ ಗೋದಾವರಿ ಕಾವೇರಿ ಅಂದ್ರೆ ಟೋಟಲ್ 4 ಪ್ರಾಜೆಕ್ಟ್ಸ್. ಸೊ ಔಟ್ ಆಫ್ 30 ಪ್ರಾಜೆಕ್ಟ್ಸ್ ಅಲ್ಲಿ 4 ಪ್ರಾಜೆಕ್ಟ್ಸ್ ಅನ್ನ ಪ್ರಿಯಾರಿಟಿ ಮೇರೆಗೆ ತೆಗೆದುಕೊಂಡಿರ್ತಾರೆ ಅಥವಾ ಆದ್ಯತೆ ಮೇರೆಗೆ ಕನ್ಸಿಡರ್ ಮಾಡಿರ್ತಾರೆ. ಸೊ ಈ ಒಂದು ಗೋದಾವರಿ ಕಾವೇರಿ ಲಿಂಕ್ ಪ್ರಾಜೆಕ್ಟ್ ಏನಿದೆ
ಸೊ ಇಟ್ ಕನ್ಸಿಸ್ಟ್ ಆಫ್ 3 ಲಿಂಕ್ಸ್. ಅದರಲ್ಲಿ 3 ಲಿಂಕ್ ಯೋಜನೆಗಳಿರುತ್ತೆ. ಒಂದು ಗೋದಾವರಿ ಕೃಷ್ಣ, ಕೃಷ್ಣ ಪೆನ್ನಾರ್ ಮತ್ತೆ ಪೆನ್ನಾರ್ ಕಾವೇರಿ ಲಿಂಕ್ ಗಳನ್ನ ಮಾಡ್ತಕ್ಕಂತ 3 ಯೋಜನೆಗಳನ್ನ ಇಂಟಿಗ್ರೇಟ್ ಮಾಡಿ ಒಂದು ರಿವರ್ ಲಿಂಕಿಂಗ್ ಮಾಡಿರ್ತಾರೆ. ಸೊ ಇದನ್ನ ನಾವು ಗೋದಾವರಿ ಕಾವೇರಿ ಇಂಟರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಕೆನ್ ಬೆತ್ವಾ ನಿಮ್ಗೆಲ್ಲ ಆಲ್ರೆಡಿ ತಿಳಿದಿರೋ ಹಾಗೆ ದಿಸ್ ಇಸ್ ದಿ ಫಸ್ಟ್ ಇಂಟರ್ ಲಿಂಕಿಂಗ್ ರಿವರ್ ಪ್ರಾಜೆಕ್ಟ್ ಆಫ್ ಇಂಡಿಯಾ. ಸೊ ಭಾರತ ದೇಶದ ಮೊಟ್ಟ ಮೊದಲ ನದಿ ಜೋಡಣೆಯ ಯೋಜನೆ ಇದಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಇಂಟರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್ ಏನಿರುತ್ತೆ, ಸೊ ಈ ಒಂದು ಇಂಟರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್ ಮಾಡ್ಬೇಕಾದ್ರೆ ದಿ ಕಂಪ್ಲೀಟ್ ಕನ್ಸೆನ್ಸಸ್ ಅಮಾಂಗ್ ದಿ ಕನ್ಸರ್ನ್ ಸ್ಟೇಟ್ಸ್ ಕಂಪಲ್ಸರಿ ಇರ್ಲೇಬೇಕು. ಅಂದ್ರೆ ಈ ಪಾಲ್ಗೊಳ್ತಕ್ಕಂತ ರಾಜ್ಯಗಳೇನಿರುತ್ತೆ ಅಥವಾ ಸಂಬಂಧಪಟ್ಟ ರಾಜ್ಯಗಳ ಒಮ್ಮತ ಕಂಪಲ್ಸರಿ ಇರ್ಲೇಬೇಕು. ಫಾರ್ ಎಕ್ಸಾಂಪಲ್ ಕೆನ್ ಬೆತ್ವಾ ಮಾಡ್ಬೇಕಂದ್ರೆ MP ಮತ್ತೆ UP ಮಧ್ಯಪ್ರದೇಶ ಮತ್ತೆ ಉತ್ತರ ಪ್ರದೇಶ ಇಬ್ಬರು ಒಪ್ಪಿಗೆ ಕೊಟ್ರೆ ಮಾತ್ರ ಈ ಪ್ರಾಜೆಕ್ಟ್ಸ್ ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಒಂದು ರಾಜ್ಯ ಈ ಒಂದು ಪ್ರಾಜೆಕ್ಟ್ಸ್ ಗೆ ಅಪ್ರೂವಲ್ ಕೊಟ್ಟಿಲ್ಲ ಅಂದ್ರೆ ಸೊ ಈ ಒಂದು ಇಂಟರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್ ಆಗ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಸೊ ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ಸ್ ಇಂದ ಬ್ರೀಫ್ಲಿ ಅಂದ್ರೆ ಪ್ರಮುಖವಾಗಿ ಏನೇನು ಅಡ್ವಾಂಟೇಜ್ ಆಗುತ್ತೆ. 25 ಮಿಲಿಯನ್ ಹೆಕ್ಟರ್ಸ್ ಆಫ್ ಇರಿಗೇಷನ್ ಫ್ರಮ್ ಸರ್ಫೇಸ್ ವಾಟರ್. ಅಂದ್ರೆ ಈ ಮೇಲ್ಮೈ ನೀರಿನಿಂದ ಅಂದ್ರೆ ಇವಾಗ ಏನು ವಾಟರ್ ನಾವು ಹರಿಸ್ತೀವಿ, ಸೊ ಈ ಒಂದು ಮೇಲ್ಮೈ ನೀರಿನಿಂದ 25 ಮಿಲಿಯನ್ ಹೆಕ್ಟರ್ಸ್ ನಷ್ಟು ನೀರಾವರಿ ಭಾರತ ದೇಶದಲ್ಲಿ ಹೆಚ್ಚಾಗಲಿದೆ. ಸೊ ಇದರಿಂದ ಕೃಷಿ ಚಟುವಟಿಕೆಗಳಿಗೆ ವೃದ್ಧಿ ಆಗುತ್ತೆ. ಅದಾದ್ಮೇಲೆ 10 ಮಿಲಿಯನ್ ಹೆಕ್ಟರ್ಸ್ ಬೈ ಇನ್ಕ್ರೀಸಿಂಗ್ ಯೂಸ್ ಆಫ್ ಗ್ರೌಂಡ್ ವಾಟರ್. ಯಾವಾಗ ಈ ಇಂಟರ್ ಲಿಂಕಿಂಗ್ ಆಗುತ್ತೋ ಸೊ ಆಬ್ವಿಯಸ್ಲಿ ಈ ಅಂತರ್ಜಲದಲ್ಲಿರ್ತಕ್ಕಂಥ ನೀರಿನ ಮಟ್ಟ ಕೂಡ ಹೆಚ್ಚಾಗುತ್ತೆ. ಸೊ ಇದರಿಂದ 10 ಮಿಲಿಯನ್ ಹೆಕ್ಟರ್ಸ್ ಅಷ್ಟು ಕೃಷಿ ಇನ್ನು ಇಂಪ್ರೂವ್ ಆಗುತ್ತೆ. ಅಂದ್ರೆ ಕ್ಯುಮ್ಯುಲೇಟಿವ್ಲಿ ಭಾರತ ದೇಶದಲ್ಲಿ 140 ಮಿಲಿಯನ್ ಹೆಕ್ಟರ್ಸ್ ಟು 175 ಮಿಲಿಯನ್ ಹೆಕ್ಟರ್ಸ್ ಅಷ್ಟು ನಮ್ಮ ಒಂದು ಕೃಷಿ ವಲಯ ಇಂಪ್ರೂವ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಗ್ರೇಟ್ ಅಡ್ವಾಂಟೇಜ್ ಟುವರ್ಡ್ಸ್ ಇನ್ಕ್ರೀಸ್ ಇನ್ ಅವರ್ ಪ್ರೊಡಕ್ಟಿವಿಟಿ ಇನ್ ಟರ್ಮ್ಸ್ ಆಫ್ ಅಗ್ರಿಕಲ್ಚರ್. ಸೊ ಅದಾದ್ಮೇಲೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಗೆ ತೆಗೆದುಕೊಂಡಾಗ 34 ಮಿಲಿಯನ್ ಕಿಲೋವ್ಯಾಟ್ಸ್ ಆಫ್ ಎಕ್ಸಸ್ ಎನರ್ಜಿನ ನಾವು ಪ್ರೊಡ್ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಫ್ಲಡ್ ಕಂಟ್ರೋಲ್ ಆಗುತ್ತೆ, ನ್ಯಾವಿಗೇಷನ್ ನಮ್ಮ ಒಂದು ಸಾರಿಗೆ ಸಂಪರ್ಕ ಏನೋ ಈ ಒಂದು ನ್ಯಾಷನಲ್ ವಾಟರ್ ವೇಸ್ ನಾವು ಇಂಪ್ರೂವ್ ಮಾಡ್ಕೊಳ್ಬಹುದಾಗಿರುತ್ತೆ. ವಾಟರ್ ಸಪ್ಲೈ ಅಂದ್ರೆ ನೀರಿನ ಪೂರೈಕೆ ಇಂಪ್ರೂವ್ ಆಗುತ್ತೆ. ಫಿಶರೀಸ್ ಮೀನುಗಾರಿಕೆ ಉದ್ಯಮ ಇಂಪ್ರೂವ್ ಆಗುತ್ತೆ. ಮತ್ತೆ ಸೆಲೆನಿಟಿ ಕಂಟ್ರೋಲ್. ಸೊ ಒಂದೊಂದು ಸಮುದ್ರಗಳಲ್ಲಿ ಈ ಲವಣಾಂಶ ಜಾಸ್ತಿ ಇರುತ್ತೆ, ಅದು ನಿಯಂತ್ರಣಕ್ಕೆ ಬರುತ್ತೆ. ಪೊಲ್ಯೂಷನ್ ಕಂಟ್ರೋಲ್ ಮತ್ತೆ ಎಂಪ್ಲಾಯ್ಮೆಂಟ್ ಜನರೇಷನ್. ಸೊ ಮಾಲಿನ್ಯ ನಿಯಂತ್ರಣ ಮತ್ತು ಉದ್ಯೋಗ ಸೃಷ್ಟಿಯಾಗುತ್ತೆ. ಸೊ ಇವೆಲ್ಲ ಇಂಡೈರೆಕ್ಟ್ ಅಡ್ವಾಂಟೇಜಸ್ ಆಫ್ ರಿವರ್ ಲಿಂಕಿಂಗ್ ಆಗಿರುತ್ತೆ. ಸೊ ಈ ಒಂದು ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್ ನ ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ಒನ್ ಕೆನ್ ಬೆತ್ವಾ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದು 24th. ಸೊ ಇಲ್ಲಿ ಬರ್ತಕ್ಕಂತ ಮಧ್ಯಪ್ರದೇಶ ಮತ್ತೆ UP ನಡುವೆ ಬರ್ತಕ್ಕಂತ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ಎರಡನೇದು ನಾವು ನರ್ಮದಾ ತಾಪಿ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಟ್ ನಂಬರ್ 26. ಸೊ ಇದು ಗುಜರಾತ್ ಮತ್ತು ಮಹಾರಾಷ್ಟ್ರ ನಡುವೆ ಆಗ್ತಕ್ಕಂತ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ದಮಗಂಗಾ ಪಿಂಜಾಲ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಇದು 27th ಪ್ಲೇಸ್ ಅಲ್ಲಿ ಬರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಅದಾದ್ಮೇಲೆ ನಮ್ಮ ಒಂದು ಗೋದಾವರಿ ಮತ್ತೆ ಕಾವೇರಿಗೆ ಸಂಬಂಧಪಟ್ಟ ಒಂದು ಪ್ರಾಜೆಕ್ಟ್ ಏನಿರುತ್ತೆ, ಸೊ ಇದು ಮಲ್ಟಿಪಲ್ ರಿವರ್ ಲಿಂಕಿಂಗ್ ಆಗಿರುತ್ತೆ. ಸೊ ಇಟ್ ಕಮ್ಸ್ ಅಟ್ 18 ಅಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ 19 ಅಲ್ಲೂ ಬರುತ್ತೆ. ಸೊ ಅದಾದ್ಮೇಲೆ 20 ಅಲ್ಲೂ ಬರುತ್ತೆ, ಮತ್ತೆ 21 ಅಲ್ಲಿ ಬರುತ್ತೆ, ಮತ್ತೆ 22 ಅಲ್ಲೂ ಬರುತ್ತೆ. ಸೊ ಇದೆಲ್ಲ ಸ್ಮಾಲ್ ರಿವರ್ಸ್ ಏನಿರುತ್ತೆ ಅಂದ್ರೆ ಬೇರೆ ಬೇರೆ ರಿವರ್ಸ್ ನ ಇಂಟರ್ ಲಿಂಕ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಕೃಷ್ಣ ಪೆನ್ನಾರ್ ಲಿಂಕ್ ಮಾಡ್ಕೊಳ್ತಾರೆ. ಸೊ ಅದಾದ್ಮೇಲೆ ಪೆನ್ನಾರ್ ಟು ಕಾವೇರಿ ಲಿಂಕ್ ಮಾಡ್ತಾರೆ. ಸೊ ಈ ತರ ಲಿಂಕ್ ಮಾಡೋದ್ರ ಮುಖಾಂತರ ಸೊ ಒಂದು ದೊಡ್ಡ ಪ್ರಾಜೆಕ್ಟ್ ಇದಾಗಿರುತ್ತೆ. ಅಂದ್ರೆ ಕಂಪೇರಿಟಿವ್ಲಿ ಎಲ್ಲಾ ಪ್ರಾಜೆಕ್ಟ್ಸ್ ಅಲ್ಲಿ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಯಾವ್ದು ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಅಂದ್ರೆ ಗೋದಾವರಿಯಿಂದ ಕಾವೇರಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಇದು ಅನೇಕ ಒಂದು ಸ್ಟೇಟ್ಸ್ ಗಳನ್ನ ಇನ್ವಾಲ್ವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಡಿಶಾ ತನ್ನ ಕನ್ಸೆನ್ಸಸ್ ನ ತಿಳಿಸ್ಬೇಕು, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಟು ಸಮ್ ಎಕ್ಸ್ಟೆಂಟ್ ಪುದುಚೇರಿ. ಸೊ ಎಲ್ಲಾ ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರೀಸ್ ಒಪ್ಪಿಗೆ ಕೊಟ್ರೆ ಮಾತ್ರ ಸೊ ಈ ಒಂದು ಪ್ರಾಜೆಕ್ಟ್ ನ ನಾವು ಸಾಕಾರಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇಷ್ಟು ಪ್ರಾಜೆಕ್ಟ್ಸ್ ಇವಾಗ ಆದ್ಯತೆ ಮೇರೆಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ಇದನ್ನ ನಾವು ದೀಕ್ಷಾ ವೆಬ್ಸೈಟ್ ಅಂತ ಕರಿತೀವಿ. ಸೊ ವಾಟ್ ಇಸ್ ದಿಸ್ ದೀಕ್ಷಾ ವೆಬ್ಸೈಟ್ ಅಂದ್ರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸ್ಕೂಲ್ ಎಜುಕೇಶನ್ ಅಂತ ಕರಿತೀವಿ. ಸೊ ಈ ಒಂದು ಸ್ಕೂಲ್ ಎಜುಕೇಶನ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ ದಿಸ್ ಇಸ್ ಕ್ವಾಲಿಟಿ ಇ ಕಂಟೆಂಟ್ ಫಾರ್ ಸ್ಕೂಲ್ ಎಜುಕೇಶನ್ ಇನ್ ಸ್ಟೇಟ್ಸ್ ಅಂಡ್ ಯುಟೀಸ್. ಅಂದ್ರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶಾಲಾ ಶಿಕ್ಷಣಕ್ಕಾಗಿ ಗುಣಮಟ್ಟದ ಈ ವಿಷಯಗಳನ್ನ ಒದಗಿಸ್ತಕ್ಕಂಥದ್ದು ಅಥವಾ ಸಬ್ಜೆಕ್ಟ್ಸ್ ಗಳನ್ನ ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇಲ್ಲೇನ್ ಮಾಡ್ತಾರಂದ್ರೆ QR ಕೋಡ್ ಎನರ್ಜೈಸ್ಡ್ ಟೆಕ್ಸ್ಟ್ ಬುಕ್ಸ್ ಫಾರ್ ಆಲ್ ಗ್ರೇಡ್ಸ್. ಅಂದ್ರೆ ಎಲ್ಲಾ ವರ್ಗಗಳಿಗೂ
QR ಕೋಡೆಡ್ ಎನರ್ಜೈಸ್ಡ್ ಪಠ್ಯಪುಸ್ತಕಗಳನ್ನ ನೀಡಲಾಗುತ್ತೆ ಅಂಡರ್ ಒನ್ ನೇಷನ್ ಒನ್ ಡಿಜಿಟಲ್ ಪ್ಲಾಟ್ಫಾರ್ಮ್. ಸೊ ಇದನ್ನ ಒಂದು ರಾಷ್ಟ್ರ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ನ ಅಡಿಯಲ್ಲಿ ಸೊ ದೀಕ್ಷಾ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನ ಸ್ಕೂಲ್ ಎಜುಕೇಶನ್ ಗೆ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಇದರಲ್ಲಿ ಸ್ಪೆಷಲ್ ಇ ಕಾಂಟೆಂಟ್ ಫಾರ್ ವಿಜುವಲಿ ಅಂಡ್ ಹಿಯರಿಂಗ್ ಇಂಪೇರ್ಡ್ ಡೆವಲಪ್ಡ್ ಆನ್ ಡಿಜಿಟಲ್ ಆಕ್ಸೆಸಿಬಲ್ ಇನ್ಫಾರ್ಮೇಶನ್ ಸಿಸ್ಟಮ್, ಅದನ್ನ ನಾವು ದೈಸಿ ಅಂತ ಕರಿತೀವಿ. ಸೊ ಇದರಲ್ಲಿ ವಿಜುವಲ್ ಶ್ರವಣ ಮತ್ತು ದೃಷ್ಟಿ ದೋಷ ಇರ್ತಕ್ಕಂಥವ್ರಿಗೆ ವಿಶೇಷವಾದ ಡಿಜಿಟಲ್ ಪುಸ್ತಕಗಳನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ಆ ಒಂದು ಕಾಂಪೊನೆಂಟ್ ನ ನಾವು ದೈಸಿ ಅಂತ ಕರಿತೀವಿ. ಸೊ ಇದನ್ನ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ, ಅಂದ್ರೆ ಸಂಕೇತ ಭಾಷೆಗಳಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ನಿಯೋಸ್ ವೆಬ್ಸೈಟ್ ಮತ್ತೆ ಯೂಟ್ಯೂಬ್ ನ ಮುಖಾಂತರ ಈ ಒಂದು ಕಂಟೆಂಟ್ ನ ಡೆವಲಪ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ದೈಸಿ ಅನ್ನೋದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಡಿಜಿಟಲ್ ಟಾಕಿಂಗ್ ಬುಕ್ಸ್ ಅಂತ ನಾವು ಹೇಳ್ಬೋದು, ಅಂದ್ರೆ ಧ್ವನಿ ಪುಸ್ತಕಗಳು ಅಂತ ನಾವು ಹೇಳ್ಬೋದು. ಸೊ ಆ ಒಂದು ಪುಸ್ತಕಗಳನ್ನ ನಾವು ಓದೋ ಅವಶ್ಯಕತೆ ಇಲ್ಲ, ಆ ಟೆಕ್ಸ್ಟ್ ಏನಿರುತ್ತೆ ಅದರ ಸೌಂಡ್ ಬರ್ತಾ ಇರುತ್ತೆ. ಸೊ ಅದನ್ನ ಕೇಳುವುದರ ಮುಖಾಂತರ ಕಲ್ತ್ಕೊಳ್ತಕ್ಕಂತ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಕರೆಂಟ್ ಅಫೇರ್ಸ್ ಮುಗ್ದಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 128. ಹಿಯರ್ ಯು ಕ್ಯಾನ್ ಪಾಸ್ ದ ವಿಡಿಯೋ, ಗೋ ಥ್ರೂ ದ ಕ್ವೆಶ್ಚನ್ಸ್ ಅಂಡ್ ಗಿವ್ ಅಸ್ ದಿ ಆನ್ಸರ್. ಸೊ ಇಲ್ಲಿಗೆ ಇವತ್ತಿನ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ವಿಲ್ ಒನ್ಸ್ ಅಗೇನ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಕರೆಂಟ್ ಅಫೇರ್ಸ್. ಟಿಲ್ ದೆನ್ keep reading, be safe. Thank you very much.